ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂದೀಪ್ ಸಾಧನಾ ಶಂಕರ್ ಅಕಾಡೆಮಿಯಿಂದ. ಇವತ್ತಿನ ನಮ್ಮ ಟಾಪಿಕ್ ಬಂದು ಕರೆಂಟ್ ಎಲೆಕ್ಟ್ರಿಸಿಟಿ. ನೋಡಿ, ತುಂಬ ಇಂಪಾರ್ಟೆಂಟು ಆಗಿರುವಂಥ ಒಂದು ಕಾನ್ಸೆಪ್ಟು ಫಿಸಿಕ್ಸ್ನಲ್ಲಿ. ನಮ್ಮ ಡೈಲಿ ಲೈಫಲ್ಲಿ ಪ್ರತಿ ದಿವಸ ಪ್ರತಿಯೊಂದು ಕೆಲಸಕ್ಕೂ ನಾವೀಗ ಡಿಪೆಂಡ್ ಆಗಿರೋದು ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ. ಸೊ ಫಸ್ಟ್ ಆಫ್ ಆಲ್, ವಾಟ್ ಡು ಮೀನ್ ಬೈ ಕರೆಂಟ್? ಏನು ಕರೆಂಟ್ ಅಂತ ಹೇಳಿದರೆ ತುಂಬ ಸಿಂಪಲ್ ಡೆಫಿನೇಷನ್ ಹೇಳ್ತೀವಿ. ಕರೆಂಟ್ ಈಸ್ ನಥಿಂಗ್ ಬಟ್ ಫ್ಲೋ ಆಫ್ ಚಾರ್ಜಸ್ ಅಂತ ಹೇಳ್ತೀವಿ. ಸೊ ಫ್ಲೋ ಆಫ್ ಚಾರ್ಜಸ್ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ನಾವೇನು ಮಾಡ್ತೀವಿ, ಚಾರ್ಜಸ್ಸನ್ನು ರೆಸ್ಟಲ್ಲಿ ಸ್ಟಡಿ ಮಾಡ್ತೀವಿ. ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದರೆ ಅದೇ ಚಾರ್ಜಸ್ ಏನಾಗುತ್ತೆ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಆಗುತ್ತೆ. ಎಲ್ಲಿ ಚಾರ್ಜಸ್ ಮೂವ್ ಆಗುತ್ತೋ ಅಲ್ಲಿ ಕರೆಂಟ್ ಜನ್ರೇಷನ್ ಆಗುತ್ತೆ. ಸೊ ಅದು ಚಾರ್ಜು ಪಾಸಿಟಿವ್ ಚಾರ್ಜ್ ಆದರೂ ಆಗಿರ್ಬೋದು ಅಥವಾ ನೆಗೆಟಿವ್ ಚಾರ್ಜ್ ಆದರೂ ಆಗಿರ್ಬೋದು. ಯೂಶುವಲ್ ಆಗಿ ಪಾಸಿಟಿವ್ ಚಾರ್ಜ್ ಅಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರುವಂಥ ಪಾರ್ಟಿಕಲು ಪ್ರೋಟಾನ್, ನೆಗೆಟಿವ್ ಚಾರ್ಜ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರುವಂಥ ಕಾನ್ಸೆಪ್ಟ್ ಎಲೆಕ್ಟ್ರಾನ್. ಸೊ ಯೂಶುವಲಿ ಪ್ರೋಟಾನ್ ಎಲ್ಲಿರುತ್ತೆ, ಇಟ್ ಈಸ್ ಬೌಂಡೆಡ್ ಇನ್ಸೈಡ್ ದಿ ನ್ಯೂಕ್ಲಿಯಸ್. ಅದನ್ನು ರಿಮೂವ್ ಮಾಡೋದು ತುಂಬ ಕಾಂಪ್ಲಿಕೇಟೆಡ್ ಆಗಿರೋಂಥ ಪ್ರೋಸೆಸ್ಸು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಯೂಶುವಲ್ ಆಗಿ ಫ್ಲೋ ಆಫ್ ಚಾರ್ಜಸ್ ಅಂದ ತಕ್ಷಣ ವಿ ಗೋ ಫಾರ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಏಕೆಂದರೆ ನೀವು ಮೆಟಲ್ಸನ್ನು ಕನ್ಸಿಡರ್ ಮಾಡಿದರೆ ಇಟ್ ಈಸ್ ಹ್ಯಾವಿಂಗ್ ಲಾರ್ಜ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನ್ಸ್ ಆರ್ ಕಂಟಿನ್ಯೂಸ್ಲಿ ಮೂವಿಂಗ್ ಆನ್ ದಿ ಸರ್ಫೇಸ್ ಆಫ್ ದಿ ಮೆಟಲ್. ಸೊ ಸ್ವಲ್ಪ ನಾವು ಎಕ್ಸ್ಟರ್ನಲ್ ಎನರ್ಜಿ ಕೊಟ್ಟರೂ ಸಹಿತ ಆ ಎಲೆಕ್ಟ್ರಾನ್ ಏನಾಗುತ್ತೆ, ಫರ್ದರ್ ವೆಲಾಸಿಟಿನ ತೊಗೊಂಡು ಮತ್ತೆ ಅದರ ಮೋಷನನ್ನು ಎನ್ಹ್ಯಾನ್ಸ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಕರೆಂಟ್ ಎಲೆಕ್ಟ್ರಿಸಿಟಿ ಅಥವಾ ವಾಟ್ ಈಸ್ ಕರೆಂಟ್ ಅಂತ ಕೇಳಿದರೆ ಯೂಶುವಲ್ ಡೆಫಿನೇಷನ್ ನಾವೇನು ಹೇಳ್ತೀವಿ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ ಮೂವ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್, ದೆರ್ ಈಸ್ ದಿ ಫ್ಲೋ ಆಫ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಇದು ಕರೆಂಟಿನ ಕಾನ್ಸೆಪ್ಟ್ ಆಯಿತು. ಬಟ್ ಕರೆಂಟನ್ನು ಹೇಗೆ ಮೆಜರ್ ಮಾಡೋದು ಅಲ್ವಾ? ಅದಕ್ಕೆ ಮೆಜರ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಬೇಕಾಗುತ್ತೆ. ಸಿ, ಕರೆಂಟ್ ಈಸ್ ಆಲ್ವೇಸ್ ಡಿನೋಟೆಡ್ ಬೈ ಐ ಆ್ಯಂಡ್ ಇಟ್ ಈಸ್ ಗಿವನ್ ಬೈ ಕ್ಯೂ ಡಿವೈಡೆಡ್ ಬೈ ಟಿ. ಸೊ ಇಲ್ಲಿ ಕ್ಯೂ ಅಂತ ಹೇಳಿದರೆ ಚಾರ್ಜ್, ಟಿ ಅಂತ ಹೇಳಿದರೆ ಟೈಮ್. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಸ್ಟ್ರೆಂತ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಆ್ಯಂಡ್ ಇಟ್ ಈಸ್ ಡಿಫೈನ್ಡ್ ಆ್ಯಸ್ amount of charges or number of charges flowing per unit time ಅಂತ ಹೇಳ್ತೀವಿ. per unit time. ಇದ್ರದ್ದು ಡೆರೈವ್ಡ್ ಯೂನಿಟು ಚಾರ್ಜ್ ಯೂನಿಟು ಕೂಲಂಬ್ ಅಂತ ಬರುತ್ತೆ, ಟೈಮ್ ಯೂನಿಟು ಸೆಕೆಂಡ್ ಬರುತ್ತೆ. ಸೊ ಕೂಲಂಬ್ ಸೆಕೆಂಡ್ -1 ಅಂತ ಹೇಳ್ತೀವಿ. ಬಟ್ ದಿ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ನೋಡಿ, ಡಿರೈವ್ಡ್ ಯೂನಿಟು ಕೂಲಂಬ್ ಪರ್ ಸೆಕೆಂಡ್ ಇದೆ, ಬಟ್ SI ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪಿಯರ್. ಸೊ ಈಗ ಈ ಕರೆಂಟ್ ಅನ್ನೋದೇನಿದೆ, ಇದು ಸ್ಕೇಲಾರ್ ಕ್ವಾಂಟಿಟಿನೋ ವೆಕ್ಟಾರ್ ಕ್ವಾಂಟಿಟಿನೋ? ನಿಮಗೆ ಆಲ್ರೆಡಿ ಗೊತ್ತಿದೆ. ಸ್ಕೇಲಾರ್ ಅಂತ ಹೇಳಿದರೆ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ವೆಕ್ಟಾರ್ ಅಂತ ಹೇಳಿದರೆ ಇಟ್ ಈಸ್ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಸೊ ಇಲ್ಲಿ ಕರೆಂಟಿಗೆ ಡೈರೆಕ್ಷನ್ ಇದೆಯಾ ಅಥವಾ ಇಲ್ಲವೋ, ಇದು ತುಂಬ ಇಂಪಾರ್ಟೆಂಟು. ನೋಡಿ, ಸಾಮಾನ್ಯವಾಗಿ ಇಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗಿಬಿಡ್ತೀವಿ. ಕರೆಂಟಿಗೆ ಡೈರೆಕ್ಷನ್ ಇದೆಯೋ ಇಲ್ವೋ ಅನ್ನೋ ಕಾನ್ಸೆಪ್ಟು. ನೋಡಿ, ಕರೆಂಟಿಗೆ ಡೈರೆಕ್ಷನ್ ಇದೆ, ಬಟ್ ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಕರೆಂಟನ್ನು ನಾವು ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು ಅಥವಾ ಸಬ್ಸ್ಟ್ರ್ಯಾಕ್ಟ್ ಕೂಡ ಮಾಡ್ಬೋದು ವಿತೌಟ್ ಫಾಲೋವಿಂಗ್ ಎನಿ ಸ್ಪೆಷಲ್ ಮೆಥಡ್ಸ್. ವೆಕ್ಟಾರ್ ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಫಾಲೋ ಸರ್ಟೈನ್ ರೂಲ್ಸ್. ಬಟ್ ಸ್ಕೇಲಾರ್ ಅಡಿಷನ್ ಹಾಗಲ್ಲ, ಡೈರೆಕ್ಟ್ ನಾವು ಆ್ಯಸ್ ಯೂಶುವಲ್ ಆರ್ಡಿನರಿ ಆಲ್ಜಿಬ್ರಾಯಿಕ್ ಮೆಥಡ್ ಏನಿದೆ ಅದನ್ನು ಯೂಸ್ ಮಾಡಿ ಅಡಿಷನ್ ಮಾಡ್ತೀವಿ ಮತ್ತು ಸಬ್ಸ್ಟ್ರಾಕ್ಟನ್ನು ಮಾಡ್ತೀವಿ. ಸೊ ಇಲ್ಲಿ ಕರೆಂಟನ್ನು ನಾವು ಸ್ಕೇಲಾರ್ ಅಂತ ಕನ್ಸಿಡರ್ ಮಾಡ್ತೀವಿ, ಬಟ್ ಸ್ಟಿಲ್ ಕರೆಂಟ್ ಹ್ಯಾಸ್ ಎ ಡೈರೆಕ್ಷನ್. ಯಾವ ಡೈರೆಕ್ಷನು ನೋಡಿ, ಯಾವುದೇ ಒಂದು ಸರ್ಕ್ಯೂಟನ್ನು ನೀವು ಸುಮ್ಮನೆ ಕನ್ಸಿಡರ್ ಮಾಡಿದರೆ ಇಲ್ಲೊಂದು ಬ್ಯಾಟ್ರಿ ಇದೆ. ಸೊ ದಿಸ್ ಈಸ್ ಕನೆಕ್ಟೆಡ್ ಟು ಎ ರೆಸಿಸ್ಟರ್. ಸೊ ಯೂಶುವಲ್ ಆಗಿ
ನಾವು ಕರೆಂಟ್ ಡೈರೆಕ್ಷನನ್ನು ಹೀಗೆ ಬರಿತೀವಿ, ಕರೆಂಟ್ ಡೈರೆಕ್ಷನನ್ನು ಹೀಗೆ ಇಂಡಿಕೇಟ್ ಮಾಡ್ತೀವಿ. ಯಾವ ಡೈರೆಕ್ಷನಲ್ಲಿದೆ ಕರೆಂಟು? ಇಟ್ ಈಸ್ ಅವೇ ಫ್ರಮ್ ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ಟುವರ್ಡ್ಸ್ ದಿ ನೆಗೆಟಿವ್ ಟರ್ಮಿನಲ್. ಇದರ ಅರ್ಥ ಈ ಸರ್ಕ್ಯೂಟಲ್ಲಿ ಫ್ಲೋ ಆಗ್ತಾ ಇರೋದು ಪಾಸಿಟಿವ್ ಚಾರ್ಜ್. ಯಾವ ಡೈರೆಕ್ಷನಲ್ಲಿ ಪಾಸಿಟಿವ್ ಚಾರ್ಜ್ ಫ್ಲೋ ಆಗುತ್ತೋ ಅದನ್ನು ನಾವು ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಅಸೈನ್ ಮಾಡ್ಕೋತೀವಿ. ಬಟ್ ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ನೆನ್ಪಿಟ್ಕೊಳ್ಳಿ, ಕರೆಂಟಿಗೆ ಡೈರೆಕ್ಷನ್ ಇದೆ, ಆದರೂ ಕೂಡ ಕರೆಂಟ್ ಎಂಥ ಕ್ವಾಂಟಿಟಿ? ಸ್ಕೇಲಾರ್ ಕ್ವಾಂಟಿಟಿ. ಸೊ ವಾಟ್ ಈಸ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಕ್ವಶನ್ ಕೇಳಿದ್ರೆ ನೀವೇನು ಆನ್ಸರ್ ಹೇಳ್ತೀರಿ ಆಗಿದ್ರೆ, ದಿ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜ್ ಈಸ್ ನಥಿಂಗ್ ಬಟ್ ದಿ ಡೈರೆಕ್ಷನ್ ಆಫ್ ವಾಟ್? ಕರೆಂಟ್. ಓಕೆ, ಕನ್ಫ್ಯೂಷನ್ ಬೇಡ. ಕರೆಂಟು ಸ್ಕೇಲಾರು ಆದರೂ ಕೂಡ ಅದಕ್ಕೆ ಏನಿದೆ? ಡೈರೆಕ್ಷನ್ ಇದೆ. ಆನಂತರ SI ಯೂನಿಟ್ ಆಫ್ ಕರೆಂಟ್ ಏನು? ಆಂಪಿಯರ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಈ ಕರೆಂಟ್ ಅನ್ನೋ ಕಾನ್ಸೆಪ್ಟು ತುಂಬ ಈಸಿಯಾಗಿ ನಾವು ಡಿಫೈನ್ ಮಾಡ್ತಾ ಇದ್ದೀವಿ. ಈಗ ಏನು ಕರೆಂಟ್ ಅಂತ ಹೇಳಿದರೆ, ಇಟ್ ಈಸ್ ನಥಿಂಗ್ ಬಟ್ ದಿ ಫ್ಲೋ ಆಫ್ ಚಾರ್ಜಸ್. ಸೊ ಎಲ್ಲಿ ಚಾರ್ಜಸ್ಸು ಅಥವಾ ಎಲ್ಲಿ ಎಲೆಕ್ಟ್ರಾನ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಫ್ಲೋ ಆಗುತ್ತೋ ಅಲ್ಲೆಲ್ಲ ಕೂಡ ಕರೆಂಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಕಿಟಕಿಯಲ್ಲಿರುವಂಥ ಮೆಟಲ್ ಗ್ರಿಲ್ಸ್ ತೊಗೊಳ್ಳಿ, ಅಥವಾ ಯಾವುದೇ ಒಂದು ಮೆಟಲ್ ಆಬ್ಜೆಕ್ಟ್ ತೊಗೊಳ್ಳಿ, ಅಥವಾ ಇಲ್ಲ ಏನು ಇದನ್ನು ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೆ, ಲೆಟ್ ಅಸ್ ಕನ್ಸಿಡರ್ ದಟ್ ಇಟ್ ಈಸ್ ಎ ಮೆಟಲ್, ಯಾವುದೋ ಒಂದು ಗುಡ್ ಕಂಡಕ್ಟರ್ ಅಂತ ನಾವು ಇಟ್ಕೊಳ್ಳೋಣ. ಸೊ ಈಗ ಇದನ್ನು ಮೆಟಲ್ ಅಂತ ನೀವು ಟ್ರೀಟ್ ಮಾಡಿದ ತಕ್ಷಣವೇ ಇದರಲ್ಲಿ ಸುಮಾರಷ್ಟು ಎಂಥ ಎಲೆಕ್ಟ್ರಾನ್ಸ್ ಇದೆ? ಫ್ರೀ ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ ಇರುವಂಥ ಫ್ರೀ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ? ಕಂಟಿನ್ಯೂಯಸ್ ಆಗಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮೂವ್ ಆಗ್ತಾ ಇದೆ. ಯಾಕೆ ಮೂವ್ ಆಗುತ್ತೆ? ಹಾಗಿದ್ರೆ ಎನರ್ಜಿ ಎಲ್ಲಿಂದ ಬರುತ್ತೆ ಎಲೆಕ್ಟ್ರಾನಿಗೆ? ಅಲ್ವಾ? ಯಾವುದೇ ಆಬ್ಜೆಕ್ಟು ಮೂವ್ ಆಗಬೇಕು ಅಂತೇಳಿದರೆ ಅದ್ರ ಮೇಲೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರಬೇಕು, ಅಥವಾ ಅದಕ್ಕೆ ಅದರದ್ದೇ ಆದಂಥ ಸ್ವಂತ ಎನರ್ಜಿ ಇರಬೇಕು. ಸೊ ಈ ಎಲೆಕ್ಟ್ರಾನಿಗೆ, ಈ ಮೆಟಲ್ ಸರ್ಫೇಸಲ್ಲಿ ಮೂವ್ ಆಗ್ತಾ ಇರೋಂಥ ಎಲೆಕ್ಟ್ರಾನ್ಸಿಗೆ ಎನರ್ಜಿ ಎಲ್ಲಿಂದ ಬರುತ್ತೆ? ದಿ ಅಲ್ಟಿಮೇಟ್ ಆನ್ಸರ್ ಈಸ್ ಇಟ್ ಈಸ್ ನಥಿಂಗ್ ಬಟ್ ಹೀಟ್ ಎನರ್ಜಿ. ಒಂದು ನೆನ್ಪಿಟ್ಕೊಳ್ಳಿ, ಅಬೌವ್ 0 ಕೆಲ್ವಿನ್, ವೆನ್ ಟೆಂಪರೇಚರ್ ಈಸ್ ಗ್ರೇಟರ್ ದ್ಯಾನ್ 0 ಕೆಲ್ವಿನ್, 0 ಕೆಲ್ವಿನ್ ಅಂತ ಹೇಳಿದರೆ -273.15 ಡಿಗ್ರಿ ಸೆಲ್ಸಿಯಸ್. ನೋಡಿ, ಇದು ತುಂಬ ಲೋ ಟೆಂಪರೇಚರ್. ಸೊ ಅಬ್ಸಲ್ಯೂಟ್ 0 ಬಿಟ್ಟು ಟೆಂಪರೇಚರ್, ಯಾವುದೇ ಟೆಂಪರೇಚರು 0ಕ್ಕಿಂತ ಜಾಸ್ತಿ ಆಯಿತು ಅಂದರೆ ಈ ಇಡೀ ಯೂನಿವರ್ಸಲ್ಲಿ ಇರುವಂಥ ಆಟಮ್ಸು ಮತ್ತು ಮಾಲಿಕ್ಯೂಲ್ಸ್ ಏನಿದೆ, ದೇ ಕಂಟಿನ್ಯೂಯಸ್ಲಿ ವೈಬ್ರೇಟ್. ಯಾಕೆ ವೈಬ್ರೇಟ್ ಆಗುತ್ತೆ? ಬೈ ಯೂಸಿಂಗ್ ದಿ ಹೀಟ್ ಎನರ್ಜಿ ವಿಚ್ ಈಸ್ ಅಬೌವ್ ದಿ 0 ಕೆಲ್ವಿನ್. ಹಾಗೆ ಕಂಪೇರ್ ಮಾಡಿದರೆ ಈ ರೂಮಲ್ಲಿ ಒಂದು 27 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದೆ ಅಂತ ಇಟ್ಕೊಳ್ಳೋಣ. 27 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿದರೆ ಎಷ್ಟಾಯಿತು? 273 + 23. ಸೊ ದೇರ್ ಈಸ್ ದಿ ಪ್ರೆಸೆನ್ಸ್ ಆಫ್ 27 ಪ್ರೆಸೆನ್ಸ್ ಆಫ್ 300 ಕೆಲ್ವಿನ್ ಆಫ್ ಟೆಂಪ್ರೇಚರ್. ಇಷ್ಟು ಟೆಂಪ್ರೇಚರ್ ಇದೆ ಅಂದರೆ ಈ ಮೆಟಲ್ ಸರ್ಫೇಸಲ್ಲಿ ಇರುವಂಥ ಎಲೆಕ್ಟ್ರಾನ್ಸು ಈ ಹೀಟ್ ಎನರ್ಜಿನ ಬಳಸ್ಕೊಂಡು ಕಂಟಿನ್ಯೂಯಸ್ ಆಗಿ ಮೆಟಲ್ ಸರ್ಫೇಸಲ್ಲಿ ಏನಾಗ್ತಾ ಇರುತ್ತೆ? ಮೂವ್ ಆಗ್ತಾ ಇರುತ್ತೆ. ಹಾಗಿದ್ರೆ ಈ ಮೆಟಲ್ ಸರ್ಫೇಸಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆಯಾ? ಅಲ್ವಾ? ನಾವು ಡೆಫಿನಿಷನ್ ಏನು ಹೇಳ್ತಾ ಇದ್ದೀವಿ? ಫ್ಲೋ ಆಫ್ ಚಾರ್ಜಸ್ ಈಸ್ ಕಾಲ್ಡ್ ಕರೆಂಟ್. ಸೊ ಆಬ್ವಿಯಸ್ಲಿ ಇಲ್ಲಿ ಚಾರ್ಜಸ್ಸು ಫ್ಲೋ ಆಗ್ತಾ ಇದೆ. ಹಾಗಿದ್ರೆ ಈ ಮೆಟಲ್ ಸರ್ಫೇಸಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆಯಾ? ಆನ್ಸರ್ ಈಸ್ ನೋ. ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಇದನ್ನು ಟಚ್ ಮಾಡಿದರೆ ನನಗೆ ಕರೆಂಟ್ ಶಾಕ್ ಬರಬೇಕೀಗ. ಬರ್ತಾ ಇಲ್ಲ ಅಂತ ಹೇಳಿದರೆ ಅದರ ಅರ್ಥ ದರ್ ಇಸ್ ನೋ ಫ್ಲೋ ಆಫ್ ಎನಿ ಎಲೆಕ್ಟ್ರಿಕ್ ಕರೆಂಟ್. ಏನು ರೀಸನ್ ಆಗಿದ್ರೆ ಇದಕ್ಕೆ? ನೋಡಿ, ರೀಸನ್ ಇಲ್ಲಿದೆ. ಕರೆಂಟು ಕಾನ್ಸ್ಟಿಟ್ಯೂಷನ್ ಆಗಬೇಕು ಅಂತ ಹೇಳಿದರೆ ಪ್ರತಿಯೊಂದು ಎಲೆಕ್ಟ್ರಾನು ಕೂಡ ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗಬೇಕು. ಹೀಗೆ ಇಲ್ಲೇನಾಗ್ತಾ ಇದೆ? ನಾವು ಈ ರೂಮಲ್ಲಿ ಇರುವಂಥ ಹೀಟ್ ಎನರ್ಜಿನ ಬಳಸ್ಕೊಂಡು ಎಲೆಕ್ಟ್ರಾನ್ಸ್ ಆರ್ ಇನ್ ರ್ಯಾಂಡಮ್ ಮೋಷನ್ ಅಂತ ಹೇಳ್ತೀವಿ. ರ್ಯಾಂಡಮ್ ಅಂತ ಹೇಳಿದರೆ ಬೇರೆ ಬೇರೆ ಎಲೆಕ್ಟ್ರಾನ್ಸು ಬೇರೆ ಬೇರೆ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ. ಇಲ್ಲಿ ಏನೂ ಕಂಡೀಷನ್ಸ್ ಅಪ್ಲೈ ಆಗಿಲ್ಲ. ಎಲ್ಲ ಡೈರೆಕ್ಷನ್ಸು ಒಂದೇ ದಿಕ್ಕಲ್ಲಿ ಹೋಗಬೇಕು ಅಂತೇನಿಲ್ಲ. ಒಂದು ಮಾಸ್ ಇದೆ, ಆ ಮಾಸ್ ಒಳಗಡೆ ನಾವೇನು ಮಾಡ್ತೀವಿ? ಹೊರಗಡೆಯಿಂದ ಎನರ್ಜಿ ಸಿಗ್ತಾ ಇದೆ,
ಆ ಎನರ್ಜಿ ಬಳಸ್ಕೊಂಡು ಎಲೆಕ್ಟ್ರಾನು ತನಗೆ ಯಾವ ದಿಕ್ಕು ಇಷ್ಟನೋ ಆ ದಿಕ್ಕಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಇಲ್ಲಿ ಈ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಅಂದರೆ ನೋಡಿ, ಈ ಟೋಟಲ್ ಅದರದ್ದು ವೆಲಾಸಿಟಿನ ಅವರೇಜ್ ಆಗಿ ನಾವು ತೊಗೊಂಡ್ರೆ ಇಲ್ಲಿ ಇರೋಂಥದ್ದನ್ನು ಯೂಶ್ವಲ್ ಆಗಿ ಥರ್ಮಲ್ ವೆಲಾಸಿಟಿ ಅಂತ ಕರಿತೀವಿ. ಎಲೆಕ್ಟ್ರಾನ್ಸು ಮೂವ್ ಆಗ್ತಾ ಇರೋದು ಹೀಟ್ ಎನರ್ಜಿನ ಬಳಸ್ಕೊತಾ ಇರೋದ್ರಿಂದ ಇದನ್ನು ಥರ್ಮಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ದಿಸ್ ಥರ್ಮಲ್ ವೆಲಾಸಿಟಿ ಈಸ್ ಯೂಶ್ವಲಿ ಪ್ರೆಸೆಂಟೆಡ್ ಬೈ ಸ್ಮಾಲ್ ಯು, ಅಂದರೆ ಇನಿಷಿಯಲ್ ಥರ್ಮಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಇದು ಯಾವ ರೀತಿ ಇರುತ್ತೆ ಇನಿಷಿಯಲ್ ಥರ್ಮಲ್ ವೆಲಾಸಿಟಿ ಅಂದರೆ U1 + U2 ಅಪ್ ಟು UN, ಅಂದರೆ n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಲ್ಲ ಎಲೆಕ್ಟ್ರಾನ್ಸಿನ ವೆಲಾಸಿಟಿನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮಾಡಿದರೆ ಇದನ್ನು ಅವರೇಜ್ ಥರ್ಮಲ್ ವೆಲಾಸಿಟಿ ಅಂತ ಹೇಳ್ತೀವಿ. ಸೊ ದಿಸ್ ಅವರೇಜ್ ಥರ್ಮಲ್ ವೆಲಾಸಿಟಿ ಈಸ್ ಆಲ್ವೇಸ್ ಈಕ್ವಲ್ ಟು 0. ಯಾವಾಗ ಥರ್ಮಲ್ ವೆಲಾಸಿಟಿ 0 ಆಗುತ್ತೋ, ವೆಲಾಸಿಟಿ 0 ಆಯಿತು ಅಂತ ಹೇಳಿದ್ರೆ ಅದರ ಅರ್ಥ ಏನು? ದೇರ್ ಇಸ್ ನೋ ಮೋಷನ್ ಆಫ್ ಚಾರ್ಜ್ ಅಂತ. ಸೊ ದೇರ್ ಇಸ್ ನೋ ಮೋಷನ್ ಆಫ್ ಚಾರ್ಜ್ ಅಂತ ಹೇಳಿದ ತಕ್ಷಣ ಆಬ್ವಿಯಸ್ಲಿ ಕರೆಂಟ್ ಬಿಕಮ್ಸ್ 0. ಈಗ ಹಾಗಿದ್ರೆ ಏನು ಮಾಡೋಣ, ನಮ್ಮ ಹತ್ರ ಒಂದು ಕಂಡಕ್ಟರ್ ಇದೆ. ಆ ಕಂಡಕ್ಟರ್ ಒಳಗಡೆ ಇರುವಂಥ ಎಲೆಕ್ಟ್ರಾನ್ಸು ಮೋಷನಲ್ಲಿದೆ. ಮೋಷನಲ್ಲಿ ಇದ್ದರೂ ಕೂಡ ಕರೆಂಟ್ 0 ಇದೆ. ಯಾಕೆ 0 ಇದೆ ಅಂತ ಹೇಳಿದರೆ ದಿ ಅವರೇಜ್ ಥರ್ಮಲ್ ವೆಲಾಸಿಟಿ ಆಫ್ ಆಲ್ ದಿ ಎಲೆಕ್ಟ್ರಾನ್ಸ್ ಈಸ್ ಆಲ್ವೇಸ್ ಈಕ್ವಲ್ ಟು 0. ನೋ ಡೌಟ್. ಈಗ ಹಾಗಿದ್ರೆ ನಮ್ಮ ಹತ್ರ ಇರುವಂಥ ಕಂಡಕ್ಟರ್ಸಲ್ಲಿ ಕರೆಂಟ್ ಫ್ಲೋ ಆಗಬೇಕು ಅಂದರೆ ಏನು ಮಾಡಬೇಕಾಗತ್ತೆ? ಹೊರಗಡೆಯಿಂದ ನಾವು ಯಾವುದಾದ್ರೂ ಒಂದು ಫೋರ್ಸನ್ನು ಅಪ್ಲೈ ಮಾಡಬೇಕಾಗತ್ತೆ. an external force should be applied on the electron such that all the electrons moves in a same direction. ಅಥವಾ ಎಕ್ಸ್ಟರ್ನಲ್ ಆಗಿ ನಾವೇನು ಮಾಡಬೇಕಾಗುತ್ತೆ, ಯಾವುದಾದ್ರು ಒಂದು ಎನರ್ಜಿನ ಸಪ್ಲೈ ಮಾಡಬೇಕಾಗುತ್ತೆ. ಯಾವುದಕ್ಕೆ? ಎಲೆಕ್ಟ್ರಾನಿಗೆ. ಈ ಉದಾಹರಣೆಗೆ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡಿ. ಇಲ್ಲೊಂದು ಕಂಡಕ್ಟರ್ ಇದೆ. ಸೊ ಈ ಕಂಡಕ್ಟರಲ್ಲಿ ಎಲೆಕ್ಟ್ರಾನ್ಸ್ಗೆ ಥರ್ಮಲ್ ವೆಲಾಸಿಟಿ ಮಾತ್ರ ಇದೆ. ಹಾಗಾಗಿ ಇದರಲ್ಲಿ ದೇರ್ ಇಸ್ ನೋ ಫ್ಲೋ ಆಫ್ ಕರೆಂಟ್ ಅಂತ ಹೇಳ್ತೀವಿ. ಈಗ ನಮ್ಮ ಉದ್ದೇಶ ಏನು? ಇಲ್ಲಿ ಇರುವಂಥ ಪ್ರತಿ ಎಲೆಕ್ಟ್ರಾನು ಕೂಡ ಏನಾಗಬೇಕು? ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗಬೇಕು. ಸೊ ಒಂದೇ ಡೈರೆಕ್ಷನಲ್ಲಿ ಇದು ಫ್ಲೋ ಆಗಬೇಕು ಅಂತೇಳಿದರೆ ಎಲೆಕ್ಟ್ರಾನು ಮತ್ತು ಈ ಎ ಬಿ ಅಂತ ನಾವು ಇದನ್ನು ಕನ್ಸಿಡರ್ ಮಾಡಿದರೆ ಎಂಡ್ ಬಿ ಮತ್ತು ಇಲ್ಲಿ ಇರುವಂಥ ಎಲೆಕ್ಟ್ರಾನ್ಸು ಇವೆರಡರ ನಡುವೆ ಯಾವ ಫೋರ್ಸ್ ಬೇಕು? ಅಟ್ರಾಕ್ಟಿವ್ ಫೋರ್ಸ್ ಬೇಕು. ಯಾವಾಗ ಈ ಎಂಡ್ ಬಿ ಎಲ್ಲ ಎಲೆಕ್ಟ್ರಾನ್ಸನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೋ ಆಲ್ ದಿ ಎಲೆಕ್ಟ್ರಾನ್ಸ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ಎಂಡ್ ಬಿ. ಅಟ್ರಾಕ್ಟಿವ್ ಫೋರ್ಸ್ ಬೇಕು ಅಂದರೆ ಇಲ್ಲಿರೋದು ಒಂದೇ ಒಂದು ಪಾಸಿಬಿಲಿಟಿ, ವಿ ಹ್ಯಾವ್ ಟು ಅಪ್ಲೈ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನು ನಾವಿಲ್ಲಿ ಅಪ್ಲೈ ಮಾಡಬೇಕು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋದು ಅಂತ ಹೇಳಿದರೆ ನಥಿಂಗ್ ಬಟ್ ದೇರ್ ಈಸ್ ದಿ ಅಪ್ಲಿಕೇಶನ್ ಆಫ್ ವಾಟ್? ಬ್ಯಾಟರಿ, ಅಥವಾ ಇದನ್ನು ಸೆಲ್ ಅಂತಲೂ ಕರಿತೀವಿ. ಸೊ ನೋಡಿ, ಎಲೆಕ್ಟ್ರಾನ್ಸ್ ಇಲ್ಲಿಗೆ ಅಟ್ರಾಕ್ಟ್ ಆಗಬೇಕು ಅಂದರೆ ಎಂಡ್ ಬಿ ಬಿಕಮ್ಸ್ ಪಾಸಿಟಿವ್, ಎಂಡ್ ಎ ಬಿಕಮ್ಸ್ ನೆಗೆಟಿವ್. ಸೊ ಹಾಗಾಗಿ ಬ್ಯಾಟ್ರಿನ ಹೀಗೆ ಕನೆಕ್ಟ್ ಮಾಡ್ತೀವಿ. ನೋಡಿ, ಒಂದು ಕಂಡಕ್ಟರಿಗೆ ನಾವು ಎಕ್ಸ್ಟರ್ನಲ್ ಬ್ಯಾಟ್ರಿನ ಕನೆಕ್ಟ್ ಮಾಡಿದಾಗ ಎಲ್ಲೆಲ್ಲೋ ಮೂವ್ ಆಗ್ತಾ ಇರೋಂಥ ಎಲೆಕ್ಟ್ರಾನ್ಸು, ಮೊದಲು ಇನಿಷಿಯಲಾಗಿ ಎಲೆಕ್ಟ್ರಾನ್ಸು ಹೀಗೆಲ್ಲೆಲ್ಲೋ ಮೂವ್ ಆಗ್ತಾ ಇತ್ತು. ಅವಾಗ ಏನಾಗೋದು? ಎಲ್ಲ ಎಲೆಕ್ಟ್ರಾನ್ಸಿನ ಇನಿಷಿಯಲ್ ಥರ್ಮಲ್ ವೆಲಾಸಿಟಿನ ಆ್ಯಡ್ ಮಾಡಿದಾಗ ನಮಗೆ 0 ಸಿಗೋದು. ಆದರೆ ಯಾವಾಗ ಬ್ಯಾಟರಿ ಅಪ್ಲೈ ಮಾಡಿ ನೀವು ಬ್ಯಾಟ್ರಿನ ಆನ್ ಮಾಡ್ತೀರೋ ಪ್ರತಿಯೊಂದು ಎಲೆಕ್ಟ್ರಾನು ಕೂಡ ಏನಾಗುತ್ತೆ? ಈಗ ದಿ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದಿ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟರಿ. ನೋಡಿ, ಆಗಲೇ ಹೇಳಿದ್ದೆ, ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇರೋದು ಹೀಗೆ, ಆದರೆ ಕರೆಂಟು ಫ್ಲೋ ಆಗ್ತಾ ಇರೋದು ಹೀಗೆ. ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ ಇದನ್ನು ನೆನ್ಪಿಟ್ಕೊಳ್ಳಿ. ಅವೇ ಫ್ರಮ್ ಪಾಸಿಟಿವ್ ಟರ್ಮಿನಲಿಂದ ಕರೆಂಟನ್ನು ಇಂಡಿಕೇಟ್ ಮಾಡ್ತೀವಿ. ಬಟ್ ಇಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇರೋದು ಈ ಕರೆಂಟಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ. ಸೊ ಹೇಗಿದ್ರೆ ಈಗ ಕ್ಲಿಯರ್ ಆಯಿತು ನಿಮಗೆ? ಒಂದು ಕಾನ್ಸೆಪ್ಟ್ ಏನು ಕ್ಲಿಯರ್ ಆಯಿತು? ಯಾವಾಗ ನಾವು ಒಂದು ಕಂಡಕ್ಟರಿಗೆ ಎಕ್ಸ್ಟರ್ನಲ್ ಬ್ಯಾಟ್ರಿನ ಅಪ್ಲೈ ಮಾಡ್ತೇವೋ ಆವಾಗ ಅದರಲ್ಲಿ ಇರುವಂಥ ಪ್ರತಿ ಎಲೆಕ್ಟ್ರಾನ್ಸ್ ದೇ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದಿ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟ್ರಿ.
ಸೊ ಈಗ ಇನಿಷಿಯಲ್ ಆಗಿ ಎಲೆಕ್ಟ್ರಾನ್ ವೆಲಾಸಿಟಿ ಎಷ್ಟಿತ್ತು, ಯು ಇತ್ತು, ಇನಿಷಿಯಲ್ ಥರ್ಮಲ್ ವೆಲಾಸಿಟಿ. ಸೊ ಈಗ ಬ್ಯಾಟ್ರಿ ಅಪ್ಲೈ ಮಾಡ್ತಾ ಇದ್ದೇವೆ ಅಂದರೆ ವಿ ಆರ್ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೋರ್ಸ್. ಎಲೆಕ್ಟ್ರಿಕ್ ಫೋರ್ಸಿಗೆ ಫಾರ್ಮುಲಾ ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಬರೀತೀವಿ. ಚಾರ್ಜ್ ಇಂಟು ಎಲೆಕ್ಟ್ರಿಕ್ ಫೀಲ್ಡ್, ಅದು ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡೆಫಿನೇಷನನ್ನು ನಾವು E = F/Q ಅಂತ ಬರ್ತೀವಿ, ಫೋರ್ಸ್ ಆ್ಯಕ್ಟಿಂಗ್ ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. ರೀಅರೇಂಜ್ಮೆಂಟ್ ಮಾಡಿಕೊಂಡ್ರೆ ಎಲೆಕ್ಟ್ರಿಕ್ ಫೋರ್ಸ್ F = Q × E. ಆ ಎಲೆಕ್ಟ್ರಿಕ್ ಫೋರ್ಸ್ ನಾವಿಲ್ಲಿ ಅಪ್ಲೈ ಮಾಡಿರೋದಕ್ಕೆ ಕರೆಂಟು ಫ್ಲೋ ಆಗ್ತಾ ಇದೆ. ಸೊ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಫೋರ್ಸಿಗೆ ಫಾರ್ಮುಲಾ ನಿಮಗೆ ಗೊತ್ತಿದೆ, F = ವಾಟ್, M × A. ಆಕ್ಸಲರೇಷನ್ ಇದ್ದರೆ ಮಾತ್ರ ಅಲ್ಲಿ ಏನು ಅರೈಸ್ ಆಗುತ್ತೆ, ಫೋರ್ಸ್ ಅರೈಸ್ ಆಗುತ್ತೆ. ಸೊ ಹಾಗಿದ್ರೆ ಫಸ್ಟು ಇನಿಷಿಯಲ್ ಥರ್ಮಲ್ ವೆಲಾಸಿಟಿ ಇದೆ, ಫೋರ್ಸ್ ಅಪ್ಲೈ ಮಾಡಿದ್ವಿ. ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಎಲೆಕ್ಟ್ರಾನ್ಸಿಗೆ ಆಕ್ಸಲರೇಷನ್ ಸಿಗ್ತಾ ಇದೆ. ಆಕ್ಸಲರೇಷನ್ ಸಿಗ್ತಾ ಇದೆ ಅಂದರೆ ಅರ್ಥ ಈ ಎಲೆಕ್ಟ್ರಾನಿನ ವೆಲಾಸಿಟಿ ಚೇಂಜ್ ಆಗ್ತಾ ಇದೆ. ಎಲ್ಲಿ ವೆಲಾಸಿಟಿ ಚೇಂಜ್ ಆಗುತ್ತೋ ಅಲ್ಲಿ ಮಾತ್ರ ಏನು ಬರಲಿಕ್ಕೆ ಸಾಧ್ಯ, ಆಕ್ಸಲರೇಷನ್. ಅದರ ಡೆಫಿನೇಷನ್ ಆಗಿದೆ, ಟೈಮ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಇಸ್ ಕಾಲ್ಡ್ ಆಕ್ಸಲರೇಷನ್. ಸೊ ಹಾಗಿದ್ರೆ ನೋಡಿ ಎಷ್ಟು ಈಸಿ ಕಾನ್ಸೆಪ್ಟ್ ಇದೆ. ಇನಿಷಿಯಲ್ ಆಗಿ ಫಸ್ಟ್ ಎಲೆಕ್ಟ್ರಾನಿಗೆ ಥರ್ಮಲ್ ವೆಲಾಸಿಟಿ U1 ಇತ್ತು. ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಇದ್ರ ವೆಲಾಸಿಟಿ ಬಿಕಮ್ಸ್ V1. ಇದು ಇನಿಷಿಯಲ್ ವೆಲಾಸಿಟಿ, ಇದು ಫೈನಲ್ ವೆಲಾಸಿಟಿ. ಸಿಮಿಲರ್ಲಿ ಎರಡನೇ ಎಲೆಕ್ಟ್ರಾನಿಗೆ ಇನಿಷಿಯಲ್ ವೆಲಾಸಿಟಿ U2 ಇತ್ತು ಅಂದರೆ ಫೋರ್ಸ್ ಅಪ್ಲೈ ಮಾಡಿದ ನಂತರ ಇದ್ರ ಫೈನಲ್ ವೆಲಾಸಿಟಿ V2 ಆಗುತ್ತೆ. ಸೊ ಲಾಸ್ಟ್ ಎಲೆಕ್ಟ್ರಾನಿಗೆ UN ಇತ್ತು ಅಂತ ಹೇಳಿದರೆ ಫೋರ್ಸ್ ಅಪ್ಲೈ ಮಾಡಿದ ನಂತರ ಅದ್ರ ವೆಲಾಸಿಟಿ Vn ಆಯಿತು. See, the application of battery or the application of electric field or the application of electric force changes the velocities of each electron from U to V. ಯಾವಾಗ ಎಲೆಕ್ಟ್ರಾನ್ ವೆಲಾಸಿಟಿ ಚೇಂಜ್ ಆಗುತ್ತೋ ಆವಾಗ ಆಕ್ಸಲರೇಷನ್ ಅರೈಸ್ ಆಗುತ್ತೆ. ಸೊ ಇದನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ಇಲ್ಲೊಂದು ಕಾನ್ಸೆಪ್ಟನ್ನು ಡಿಫೈನ್ ಮಾಡ್ತೀವಿ. ಸೊ ದರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಆ್ಯಸ್ ಡ್ರಿಫ್ಟ್ ವೆಲಾಸಿಟಿ. ಇದು ತುಂಬ ಇಂಪಾರ್ಟೆಂಟ್. ಇದು ಡ್ರಿಫ್ಟ್ ವೆಲಾಸಿಟಿ ಯೂಶುವಲಿ ಡಿನೋಟೆಡ್ ಬೈ VD ಆ್ಯಂಡ್ ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಸೊ ಏನು ಡ್ರಿಫ್ಟ್ ವೆಲಾಸಿಟಿ ಅಂತ ಹೇಳಿದರೆ, ಪ್ರತಿಯೊಂದು ಎಲೆಕ್ಟ್ರಾನ್ ಕಂಡಕ್ಟರಲ್ಲಿ ಈಗ ಇರುವಂಥ ಪ್ರತಿಯೊಂದು ಫ್ರೀ ಎಲೆಕ್ಟ್ರಾನು ಕೂಡ ಯಾವ ಕಡೆ ಮೂವ್ ಆಗುತ್ತೆ, ದೇ ಮೂವ್ ಟುವರ್ಡ್ಸ್ ದಿ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟರಿ. ಸೊ ಮೂವ್ ಅಂತ ಹೇಳಿದರೆ ದೇರ್ ಇಸ್ ದಿ ಮೋಷನ್. ಎಲ್ಲಿ ಮೋಷನ್ ಇರುತ್ತೋ ಅಲ್ಲಿ ವೆಲಾಸಿಟಿ ಇರಲೇಬೇಕು. ಸೊ ಇದಕ್ಕೆ ಡೆಫಿನಿಷನ್ ಏನು ಹೇಳ್ತೀವಿ ಅಂದರೆ, ದಿ ವೆಲಾಸಿಟಿ, ಡ್ರಿಫ್ಟ್ ವೆಲಾಸಿಟಿ ಈಸ್ ನಥಿಂಗ್ ಬಟ್ ದಿ ಅವರೇಜ್ ವೆಲಾಸಿಟಿ ಆಫ್ ಈಚ್ ಎಲೆಕ್ಟ್ರಾನ್ with which they drift towards positive terminal of the battery. ಯಾಕೆ ಪಾಸಿಟಿವ್ ಟರ್ಮಿನಲ್ ಅಟ್ರಾಕ್ಟ್ ಆಗುತ್ತೆ? ಡ್ಯೂ ಟು the application of an external electric field. ನೋಡಿ ಡೆಫಿನಿಷನ್ ಇದೆ, ಅವರೇಜ್ ವೆಲಾಸಿಟಿ ಆಫ್ ಈಚ್ ಎಲೆಕ್ಟ್ರಾನ್ ವಿತ್ ವಿಚ್ ದೇ ಡ್ರಿಫ್ಟ್ ಟುವರ್ಡ್ಸ್ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟರಿ ಅಂತ ಇದೆ. ನೋಡಿ ಇಲ್ಲಿ ಡ್ರಿಫ್ಟ್ ಅನ್ನೋ ವರ್ಡ್ ಬಂದಿದೆ. ಡ್ರಿಫ್ಟ್ ಬೇರೆ, ಮೂವ್ ಬೇರೆ. ಡ್ರಿಫ್ಟ್ ಅಂತ ಹೇಳಿದ್ರೆ ತೆವಳೋದು, ಮೂವ್ ಅಂತ ಹೇಳಿದರೆ ಮೋಷನ್ ಈಸಿ ಇರುತ್ತೆ. ಡ್ರಿಫ್ಟ್ ಅಂತ ಹೇಳಿದರೆ ಮೋಷನ್ನು ಕಷ್ಟ ಇರುತ್ತೆ, ತೆವಳ್ಕೋತಾ ಹೋಗುತ್ತೆ ಎಲೆಕ್ಟ್ರಾನು. ಯಾಕೆ ಈ ವರ್ಡ್ ಬರುತ್ತೆ ಅಂತ ಹೇಳಿದರೆ ನೆಕ್ಸ್ಟು ರೆಸಿಸ್ಟೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅರೈಸ್ ಆಗುತ್ತೆ. ಅವಾಗ ಹೇಳ್ತೀನಿ ಯಾಕೆ ಡ್ರಿಫ್ಟ್ ಅಂತ ಹೇಳ್ತೀವಿ, ಮೂವ್ ಅಂತ ಹೇಳಲ್ಲ. ಬಿಕಾಸ್ ಆಫ್ ದಿ ಆರಿಜಿನ್ ಆಫ್ ರೆಸಿಸ್ಟೆನ್ಸ್. ಅದು ನೆಕ್ಸ್ಟ್ ಹೇಳೋಣ. ಈಗ ನಮ್ಮ ಇಂಟೆನ್ಷನ್ ಏನು, ಈ ಡ್ರಿಫ್ಟ್ ವೆಲಾಸಿಟಿಗೆ ಒಂದು ಎಕ್ಸ್ಪ್ರೆಷನ್ ಬೇಕು. ಸೊ ಡ್ರಿಫ್ಟ್ ವೆಲಾಸಿಟಿ ಎಕ್ಸ್ಪ್ರೆಷನ್ನು ನಾವು ಹೀಗೆ ಬರೀತೀವಿ, VD = -E × E / M
ಇಂಟು ಟಿ. ಇಲ್ಲಿ ಇ ಅಂತ ಹೇಳಿದರೆ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್, ಕ್ಯಾಪಿಟಲ್ ಇ ಅಂತ ಹೇಳಿದರೆ ಎಲೆಕ್ಟ್ರಿಕ್ ಫೀಲ್ಡ್, ಎಮ್ ಅಂತ ಹೇಳಿದರೆ ಮಾಸ್ ಆಫ್ ದಿ ಎಲೆಕ್ಟ್ರಾನ್, ಇನ್ನು ಟಿ ಅಂತ ಹೇಳಿದರೆ ರಿಲ್ಯಾಕ್ಸೇಷನ್ ಟೈಮ್ ಅಂತ ಬರುತ್ತೆ. ಇದು ಸಹಿತ ನೆಕ್ಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವುದನ್ನು, ರಿಲ್ಯಾಕ್ಸೇಷನ್ ಟೈಮನ್ನು. ಸೊ ಈಗ ಏನು ಮಾಡೋಣ, ಈ ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡೋಣ. ಸೊ ಡಿರೈವ್ ಮಾಡಬೇಕು ಅಂತ ಹೇಳಿದರೆ ಸಿಂಪ್ಲಿ ವಿ ರಿಕ್ವೈರ್ ಎ ಕಂಡಕ್ಟರ್. ನೋಡಿ ರಫ್ ಆಗಿ ತೊಳಿ, ಡಯಾಗ್ರಾಮ್ ಬೇಕೇ ಬೇಕು ಅಂತೇನಿಲ್ಲ. ಸೊ ದಿಸ್ ಈಸ್ ಕನೆಕ್ಟೆಡ್ ಟು ಆನ್ ಎಕ್ಸ್ಟರ್ನಲ್ ಬ್ಯಾಟರಿ ಆಫ್ ಪೊಟೆನ್ಷಿಯಲ್ ವಿ ಅಂತ ಇಟ್ಕೊಳ್ಳಿ. ಈಗ ಇದರಲ್ಲಿ ಇರುವಂಥ ಪ್ರತಿ ಎಲೆಕ್ಟ್ರಾನ್ಸ್ ಯಾವ ಕಡೆ ಮೂವ್ ಆಗುತ್ತೆ, ಪಾಸಿಟಿವ್ ಟರ್ಮಿನಲ್ ಕಡೆಗೆ ಮೂವ್ ಆಗುತ್ತೆ. ಯಾಕೆ ಮೂವ್ ಆಗುತ್ತೆ, ಬಿಕಾಸ್ ಆಫ್ ದಿ ಅಪ್ಲಿಕೇಶನ್ ಆಫ್ ಎಕ್ಸ್ಟರ್ನಲ್ ಫೋರ್ಸ್. ಸೊ ಓಕೆ, ಈಗ ಬ್ಯಾಟರಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಯಾವ ವೆಲಾಸಿಟಿ ಇತ್ತು, ಥರ್ಮಲ್ ವೆಲಾಸಿಟಿ. ಬ್ಯಾಟ್ರಿ ಅಪ್ಲೈ ಮಾಡಿದ ನಂತರ ಯಾವ್ದು ಬಂತು, ಫೈನಲ್ ವೆಲಾಸಿಟಿ ಬಂತು. ಸೊ ಈಗ ಇಲ್ಲಿ ನಾವು ಒಂದು ಬ್ಯಾಟರಿ ಅಪ್ಲೈ ಮಾಡಿದ್ದೀವಿ ಅಂದ ತಕ್ಷಣ ಫೋರ್ಸ್ ಅಪ್ಲೈ ಮಾಡಿದ್ದೀವಿ ಅಂತ ಅರ್ಥ. ಫೋರ್ಸಿಗೆ ಫಾರ್ಮುಲಾ ನಾನು ಆಗಲೇ ಹೇಳಿದೆ, ಕ್ಯೂ ಇಂಟು ಇ ಅಂತ ಬರಿತೀವಿ. ಹಿಯರ್ ಕ್ಯೂ ಇಸ್ ನಥಿಂಗ್ ಬಟ್ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್. ಸೊ ಹಾಗಾಗಿ ಇದನ್ನು ಏನು ಬರಿಬೋದು ನಾವು, ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಮೈನಸ್ ಇ ಇರುತ್ತೆ, ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡು ಇ ಇದೆ. ಲೆಟ್ ಇಟ್ ಬಿ ಇಕ್ವೇಷನ್ 1. ಇನ್ನು ನೆಕ್ಸ್ಟು ಫೋರ್ಸಿಗೆ ಜನರಲ್ ಫಾರ್ಮುಲಾ ಏನಿದೆ, ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಎ. ಇದನ್ನು ಇಕ್ವೇಷನ್ 2 ಸಾರಿ, ಈಗ ಎಗೆ ಏನು ಬರಿಬೋದು ನೀವು, ಎಫ್ ಡಿವೈಡೆಡ್ ಬೈ ಎಮ್ ಅಂತ ಬರಿಬೋದಲ್ವಾ. ಸೊ ಈಗ ಆಗಿದ್ರೆ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2ನ ನಾವು ಈಕ್ವೇಟ್ ಮಾಡಿಕೊಂಡ್ರೆ ಏನು ಸಿಗುತ್ತೆ, ಎಮ್ ಇಂಟು ಎ ಇಸ್ ಈಕ್ವಲ್ ಟು ಮೈನಸ್ ಇ ಇಂಟು ಕ್ಯಾಪಿಟಲ್ ಇ, ಅಥವಾ ಎ ಇಸ್ ಈಕ್ವಲ್ ಟು ಏನು ಸಿಗುತ್ತೆ, ಮೈನಸ್ ಇ ಇಂಟು ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಎಮ್. ಸೊ ದಿಸ್ ಈಸ್ ದಿ ಫಾರ್ಮುಲಾ ಫಾರ್ ಆಕ್ಸಲರೇಷನ್. ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ವೆಲಾಸಿಟಿ ವೇರಿ ಆಗ್ತಾ ಇದೆ. ವೆಲಾಸಿಟಿ ವೇರಿ ಆಗೋದಕ್ಕೆ ಆಕ್ಸಲರೇಷನ್ ಸಿಗ್ತಾ ಇದೆ. ಬಟ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡು ಕಾನ್ಸ್ಟೆಂಟ್ ಇರೋದ್ರಿಂದ ಪ್ರತಿಯೊಂದು ಎಲೆಕ್ಟ್ರಾನಿಗೂ ಆಕ್ಸಲರೇಷನ್ ಏನೇ ಇರುತ್ತೆ, A1 A2 ಅಪ್ ಟು AN ಬರಲ್ಲ. ಪ್ರತಿ ಎಲೆಕ್ಟ್ರಾನಿನ ಆಕ್ಸಲರೇಷನ್ ಎಷ್ಟಿರುತ್ತೆ, ಎ ಇರುತ್ತೆ. ಗೊತ್ತಾಯ್ತಲ್ಲ. ಸೊ ದಿಸ್ ಈಸ್ ದಿ ಆಕ್ಸಲರೇಷನ್ ಆಫ್ ಈಚ್ ಎಲೆಕ್ಟ್ರಾನ್ ವಿಚ್ ಆರ್ ಮೂವಿಂಗ್ ಇನ್ಸೈಡ್ ದಿ ಕಂಡಕ್ಟರ್. ಸೊ ಈಗ ನಿಮಗೆ ಒಂದು ವೆಲ್ ನೋನ್ ಫಾರ್ಮುಲಾ ಇದೆ, ಫಸ್ಟ್ ಇಯರ್ ಮೆಕ್ಯಾನಿಕ್ಸ್ನಲ್ಲೇ ಬರುತ್ತೆ ಇದು. ವಿ ಇಸ್ ಈಕ್ವಲ್ ಟು ವಾಟ್, ಯು ಪ್ಲಸ್ ಎ ಟಿ. ಸೊ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿನ ನೀವು ಫಸ್ಟ್ ಎಲೆಕ್ಟ್ರಾನಿಗೆ ಅಪ್ಲೈ ಮಾಡಿದರೆ ಯು ವಿಲ್ ಗೆಟ್ V1 ಈಸ್ ಈಕ್ವಲ್ ಟು U1 ಪ್ಲಸ್ ಎ ಇಂಟು T1. ನೋಡಿ A1 ಬರಿಬಾರ್ದು. ಸೆಕೆಂಡ್ ಎಲೆಕ್ಟ್ರಾನಿಗೆ ಅಪ್ಲೈ ಮಾಡಿದರೆ V2 ಈಸ್ ಈಕ್ವಲ್ ಟು U2 ಪ್ಲಸ್ ಎ ಇಂಟು T2 ಆಯಿತು. ಸಿಮಿಲರ್ಲಿ ಲಾಸ್ಟ್ nth ಎಲೆಕ್ಟ್ರಾನಿಗೆ ಅಪ್ಲೈ ಮಾಡಿದಾಗ Vn ಈಸ್ ಈಕ್ವಲ್ ಟು UN ಪ್ಲಸ್ ಎ ಇಂಟು Tn ಬಂತು. ಈಗ ಡ್ರಿಫ್ಟ್ ವೆಲಾಸಿಟಿ ಡೆಫಿನಿಷನ್ ನೆನ್ಪು ಮಾಡ್ಕೊಳ್ಳಿ. ಏನು ಹೇಳುತ್ತೆ ಡ್ರಿಫ್ಟ್ ವೆಲಾಸಿಟಿ ಡೆಫಿನಿಷನ್ನು, ದಿ ಅವರೇಜ್ ವೆಲಾಸಿಟಿ ವಿತ್ ವಿಚ್ ಆಲ್ ದಿ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಡ್ರಿಫ್ಟೆಡ್ ಟುವರ್ಡ್ಸ್ ದಿ ಪಾಸಿಟಿವ್ ಟರ್ಮಿನಲ್ ಆಫ್ ದಿ ಬ್ಯಾಟರಿ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಂ, ಈಗ ಅವರೇಜ್ ವೆಲಾಸಿಟಿನ ನಾವು VD ಅಂತ ಡಿನೋಟ್ ಮಾಡ್ತೀವಿ. ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಬರೀಬೇಕು, V1 ಪ್ಲಸ್ V2 ಅಪ್ ಟು Vn ಡಿವೈಡೆಡ್ ಬೈ n. ಸೊ ಇದೇನಾಗುತ್ತೆ, ಈಗ V1 ಬದಲು U1 ಪ್ಲಸ್ ಎ ಇಂಟು T1 ಪ್ಲಸ್ U2 ಪ್ಲಸ್ ಎ ಇಂಟು T2 ಅಪ್ ಟು UN ಪ್ಲಸ್ ಎ ಇಂಟು Tn ಡಿವೈಡೆಡ್ ಬೈ n ಆಯಿತು. ಸೊ ಈಗ ಈಕ್ವೇಷನನ್ನು ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಈಕ್ವಲ್ ಟು U1 ಪ್ಲಸ್ U2 ಅಪ್ ಟು UN ಡಿವೈಡೆಡ್ ಬೈ n, ಇದು ಒಂದು ಪಾರ್ಟ್ ಆಯಿತು. ಪ್ಲಸ್ ಎ ಕಾಮನ್ ತೊಗೊಳ್ಳಿ, ಏನು ಉಳಿಯುತ್ತೆ ಇಲ್ಲಿ, T1 ಪ್ಲಸ್ T2 ಅಪ್ ಟು Tn divided by n. So now we can write VD is equal to, ನೋಡಿ ಆಲ್ರೆಡಿ ಮೊದಲೇ ಡಿಸ್ಕಸ್ ಮಾಡಿದ್ದೀವಿ,
average thermal velocity of all the free electrons is always equal to 0. ಇನ್ನು ಏನು ಉಳಿತು ಪ್ಲಸ್ ಎ ಇಂಟು T1 ಪ್ಲಸ್ T2 ಅಪ್ ಟು Tn ಡಿವೈಡೆಡ್ ಬೈ ಎನ್ ಅನ್ನು ನಾವು ಟಿ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಟಿ ಅಂತ ಹೇಳಿದರೆ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀನಿ ಹಂಗಂದ್ರೆ ಏನು ಅಂತ ರಿಲ್ಯಾಕ್ಸೇಷನ್ ಟೈಮ್. ಸೊ ಈಗ ವಿ ಡಿ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಇಸ್ ಈಕ್ವಲ್ ಟು ಮೈನಸ್ ಇ ಡಿವೈಡೆಡ್ ಬೈ ಎಮ್. ಸೊ ದೇರ್ ಫೋರ್ ವಿ ಡಿ ಇಸ್ ಈಕ್ವಲ್ ಟು ಮೈನಸ್ ಇ ಇಂಟು ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಎಮ್ ಇಂಟು ಟಿ. ಸೊ ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ. ಸೊ ಈ ಡ್ರಿಫ್ಟ್ ವೆಲಾಸಿಟಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ದಿ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಎಲ್ಲದೂ ಕಾನ್ಸ್ಟೆಂಟ್ಸ್ ಇದೆ ಇಲ್ಲಿ. ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್, ಅದ್ರ ವ್ಯಾಲ್ಯೂ ಯಾವಾಗಲೂ 1.6 ಇಂಟು 10⁻⁻19 ಕೂಲಂಬ್ ಇರುತ್ತೆ. ಮಾಸ್ ಆಫ್ ದಿ ಎಲೆಕ್ಟ್ರಾನ್ ಈಸ್ ಕಾನ್ಸ್ಟೆಂಟ್, ಇಟ್ ಈಸ್ ಈಕ್ವಲ್ ಟು 9.11 ಇಂಟು 10⁻31 kg. ಫಾರ್ ಎ ಗಿವನ್ ಮಟೀರಿಯಲ್ ಆರ್ ಫಾರ್ ಎ ಗಿವನ್ ಕಂಡಕ್ಟರ್ ರಿಲ್ಯಾಕ್ಸೇಷನ್ ಟೈಮ್ ಆಲ್ವೇಸ್ ರಿಮೈನ್ ಕಾನ್ಸ್ಟೆಂಟ್. ಅದು ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಂಡಕ್ಟರ್. ಸೊ ಹಾಗಿದ್ರೆ ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡನ್ನು ವೇರಿ ಮಾಡಿದರೆ ಡ್ರಿಫ್ಟ್ ವೆಲಾಸಿಟಿ ಕೂಡ ಏನಾಗುತ್ತೆ? ವೇರಿ ಆಗುತ್ತೆ. ಬಟ್ ಈ ಡ್ರಿಫ್ಟ್ ವೆಲಾಸಿಟಿ ಇದೆಯಲ್ಲ, ಇದ್ರ ಮ್ಯಾಗ್ನಿಟ್ಯೂಡು ತುಂಬ ಕಡಿಮೆ ಇರುತ್ತೆ. ಇಟ್ ಈಸ್ ಆಫ್ ದಿ ಆರ್ಡರ್ ಆಫ್ 10⁻⁻2 ಮೀಟರ್ ಪರ್ ಸೆಕೆಂಡ್. ಸೆಂಟಿಮೀಟರ್ ಪರ್ ಸೆಕೆಂಡ್ ಲೆಕ್ಕದಲ್ಲಿರುತ್ತೆ ಯಾವುದ್ರದ್ದು ವೆಲಾಸಿಟಿ? ಎಲೆಕ್ಟ್ರಾನಿನ ಡ್ರಿಫ್ಟ್ ವೆಲಾಸಿಟಿ. ಸೊ ಮ್ಯಾಗ್ನಿಟ್ಯೂಡ್ ಕಡಿಮೆ ಇರೋದಕ್ಕೇ ಆ ಪದ ಬರ್ತಾ ಇದೆ, ಯಾವುದು? ಡ್ರಿಫ್ಟ್ ಅನ್ನೋವಂಥ ಪದ ಬರ್ತಾ ಇದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಡ್ರಿಫ್ಟ್ ವೆಲಾಸಿಟಿ. ಹಾಗಿದ್ರೆ ಎಲ್ಲಿ ನೀವು ಕಂಡಕ್ಟರಿಗೆ ಫೀಲ್ಡ್ ಅಪ್ಲೈ ಮಾಡ್ತಿರೋ, ಫೀಲ್ಡ್ ಅಪ್ಲೈ ಮಾಡಿದ ತಕ್ಷಣ ಅಲ್ಲಿ ಎಲೆಕ್ಟ್ರಾನ್ಸಿಗೆ ಡ್ರಿಫ್ಟ್ ವೆಲಾಸಿಟಿ ಬರುತ್ತೆ. ಒಂದು ಸೈಡಿಗೆ ಫಾರ್ಮಲ್ ಇಲ್ಲಿ ಸ್ಟೋರ್ಟ್ ಮಾಡ್ಕೊಳ್ಳೋಣ. ವಿ ಡಿ ಮೈನಸ್ ಇ ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಎಮ್ ಇಂಟು ಟಿ. ಮ್ಯಾಗ್ನಿಟ್ಯೂಡ್ ಬೇಕು ಅಂದರೆ, ಮ್ಯಾಗ್ನಿಟ್ಯೂಡ್ ಮೀನ್ಸ್ ಅಲ್ಲಿ ಸೈನ್ ಕನ್ಸಿಡರ್ ಮಾಡಲ್ಲ ಅಷ್ಟೇ. ಮ್ಯಾಗ್ನಿಟ್ಯೂಡ್ ಆಫ್ ಡ್ರಿಫ್ಟ್ ವೆಲಾಸಿಟಿ ಇಸ್ ಈಕ್ವಲ್ ಟು ಕ್ಯಾಪಿಟಲ್ ಇ ಡಿವೈಡೆಡ್ ಬೈ ಎಮ್ ಇಂಟು ಟಿ. ಅಂದರೆ ನೆಗೆಟಿವ್ ಸೈನನ್ನು ಇಗ್ನೋರ್ ಮಾಡಿದ್ದೀವಿ, ಅದಾಯ್ತಲ್ಲ, ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ದಿಸ್ ಈಸ್ ಡ್ರಿಫ್ಟ್ ವೆಲಾಸಿಟಿ. ಈಗ ಡ್ರಿಫ್ಟ್ ವೆಲಾಸಿಟಿ ಮತ್ತು ಕರೆಂಟ್ ನಡುವೆ ಒಂದು ರಿಲೇಷನ್ ಇದೆ. ಐ ಈಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ ಅಂತ ಬರುತ್ತೆ. ಸೊ ಡ್ರಿಫ್ಟ್ ವೆಲಾಸಿಟಿ ಕರೆಂಟ್ ಐ ಇಸ್ ಈಕ್ವಲ್ ಟು ಎನ್ ಇ ಎ ವಿ ಡಿ. ಸೊ ಈ ಇಕ್ವೇಷನಲ್ಲಿ ಗೊತ್ತಾಗ್ತಾ ಇದೆ ಕರೆಂಟ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ಡ್ರಿಫ್ಟ್ ವೆಲಾಸಿಟಿ. ಸೊ ಈಗ ಈ ಇಕ್ವೇಷನ್ ಎಲ್ಲಿಂದ ಬರುತ್ತೆ ನೋಡೋಣ. ನೀವು ಯಾವುದೋ ಒಂದು ಕಂಡಕ್ಟರ್ ಕನ್ಸಿಡರ್ ಮಾಡಿ. ಆ ಕಂಡಕ್ಟರಿನ ಏರಿಯಾ ಎ ಇದೆ, ಲೆಂತ್ ಎಲ್ಲಿದೆ ಅಂತ ಇಟ್ಕೊಳ್ಳೋಣ. ಹೀಗಿದೆ, ಲೆಂತು ಎಲ್ಲಿದೆ, ಇದ್ರದ್ದು ಏರಿಯಾ ಎ ಇದೆ. ದಿಸ್ ಈಸ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ಬ್ಯಾಟರಿ. ನೋಡಿ ಇಲ್ಲಿ ಬ್ಯಾಟ್ರಿ ಉಲ್ಟಾ ಮಾಡಿದ್ದೇನೆ, ನೆನ್ಪಿಟ್ಕೊಳ್ಳಿ. ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ. ಸೊ ಎಲೆಕ್ಟ್ರಾನ್ಸ್ ಈಗ ಈ ಕಡೆ ಫ್ಲೋ ಆಗುತ್ತೆ. ಓಕೆ, ಲೆಂತ್ ಎಲ್, ಏರಿಯಾ ಎ ಇದೆ. ಈಗ ಇಲ್ಲಿ ಕರೆಂಟು ಕಾನ್ಸ್ಟಿಟ್ಯೂಟ್ ಆಗುತ್ತೆ ಅಂತ ಹೇಳಿದರೆ ಯಾಕೆ ಆಗ್ತಾ ಇದೆ? ಡ್ಯೂ ಟು ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಆನ್ಸರ್ ಮಾಡ್ತೀವಿ. ಸೊ ಈಗ ಇದರಲ್ಲಿ ಈ ಕಂಡಕ್ಟರಲ್ಲಿ ಲೆಟ್ ಎನ್ ಈಸ್ ದಿ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಇಟ್ಕೊಳ್ಳಿ. ನೋಡಿ, ಎನ್ ಅಂತ ಹೇಳಿದ್ರೆ ಬರೀ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಅಲ್ಲ, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದಿ ಕಂಡಕ್ಟರ್. ಸೊ ಈಗ ಹಾಗಿದ್ರೆ ಇದರಲ್ಲಿ ಎಷ್ಟು ಚಾರ್ಜ್ ಇದೆ ಅಂತ ಕೇಳಿದರೆ ಆನ್ಸರ್ ಏನು ಹೇಳಬೇಕು? ಒಂದೇ ಎಲೆಕ್ಟ್ರಾನ್ ಇತ್ತು ಅಂತ ಹೇಳಿದರೆ ಅದ್ರ ಚಾರ್ಜು ಇ ಬರುತ್ತೆ. 2 ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾ ಇದೆ ಅಂದರೆ ಚಾರ್ಜು 2e ಆಗುತ್ತೆ. 3 ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ ಅಂದರೆ ಚಾರ್ಜು 3e ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿ ಎಷ್ಟು ಚಾರ್ಜಸ್ ಫ್ಲೋ ಆಗ್ತಾ ಇದೆ ಅಲ್ವಾ? ಎನ್ ಅಂತ ಹೇಳಿದರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಇದೆ. ಹಾಗಿದ್ರೆ ವಾಟ್ ಈಸ್ ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹಿಯರ್? ಟೋಟಲ್
ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬೇಕು. ಎಷ್ಟಿದೆ ಅಲ್ವಾ? ಸೊ ಇದಕ್ಕೆ ಆನ್ಸರ್ ಏನು ಬರಿತೀವಿ, ಫಸ್ಟು ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಎಷ್ಟಿದೆ, ಎನ್ ಇದೆ, ಇಂಟು ವಾಲ್ಯೂಮ್ ಆಫ್ ದಿ ಕಂಡಕ್ಟರ್ ಕನ್ಸಿಡರ್ ಮಾಡಿ. ವಾಲ್ಯೂಮ್ ಆಫ್ ದಿ ಕಂಡಕ್ಟರ್ ಅಂತ ಹೇಳಿದರೆ ಎನ್ ಇಂಟು ಎ ಇಂಟು ಎಲ್. ಸೊ ದೇರ್ ಫೋರ್ ಟೋಟಲ್ ಚಾರ್ಜ್ ಎಷ್ಟಿದೆ ಈ ಕಂಡಕ್ಟರ್ಲಿ ಅಂತ ಹೇಳಿದರೆ, ಸೊ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸು ಎನ್ ಇಂಟು ಎ ಇಂಟು ಎಲ್ ಇದೆ, ಪ್ರತಿಯೊಂದಕ್ಕೂ ಚಾರ್ಜು ಇ ಇದೆ. ಸೊ ದಿಸ್ ಈಸ್ ದಿ ಟೋಟಲ್ ಚಾರ್ಜ್ ಪ್ರೆಸೆಂಟ್ ಇನ್ ದಿ ಕಂಡಕ್ಟರ್. ಸೊ ದೇರ್ಫೋರ್ ನಾವು ಅಕಾರ್ಡಿಂಗ್ ಟು ಡೆಫಿನಿಷನ್ I is equal to charge divided by time. So that is equal to NaL into E divided by T. ಈಗ ನಮಗೆ ಟೈಮಿಗೆ ಒಂದು ಸಬ್ಸ್ಟಿಟ್ಯೂಷನ್ ಬೇಕು. ಸೊ ಲೆಟ್ ಇಟ್ ಬಿ ಕ್ವೆಶ್ಚನ್ 1. ಸೊ ಇಲ್ಲಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ ನೋಡಿ. ವೆಲಾಸಿಟಿಗೆ ಜನರಲ್ ಫಾರ್ಮುಲಾ ಏನಿದೆ, ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಟೈಮ್ ಇದೆ. ಸೊ ಇಲ್ಲಿ ವೆಲಾಸಿಟಿ ಬದಲು ಡ್ರಿಫ್ಟ್ ವೆಲಾಸಿಟಿ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಈ ಎಂಡಿಂದ ಈ ಎಂಡಿಗೆ ಎಲ್ ಆಗಿದೆ, ಡಿವೈಡೆಡ್ ಬೈ ಟೈಮ್ ಎಷ್ಟು ತೊಗೊಳ್ತಾ ಇದೆ, ಟಿ ತೊಗೊಳ್ತಾ ಇದೆ. ಸೊ ದೇರ್ ಫೋರ್ ಟಿ ಈಸ್ ಈಕ್ವಲ್ ಟು ಏನಾಯಿತು, ಟಿ ಈಸ್ ಈಕ್ವಲ್ ಟು ಎಲ್ ಡಿವೈಡೆಡ್ ಬೈ ವಿ ಡಿ ಈಕ್ವೇಷನ್ 2. ಈಗ ಈಕ್ವೇಷನ್ 1ನಲ್ಲಿ ಈಕ್ವೇಷನ್ 2ನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯು ವಿಲ್ ಗೆಟ್ I is equal to NaL into E ಡಿವೈಡೆಡ್ ಬೈ ಇದು ಎಲ್ ಡಿವೈಡೆಡ್ ಬೈ ವಿ ಡಿ ಆಗುತ್ತೆ. ಸೊ ಇಲ್ಲಿ ಎಲ್ ಮತ್ತು ಎಲ್ ಕ್ಯಾನ್ಸಲ್ ಆಗುತ್ತೆ, ವಿ ಡಿ ಡಿನಾಮಿನೇಟ್ರಲ್ಲಿ ಇರೋದು ನ್ಯೂಮರೇಟ್ರಿಗೆ ಹೋಗುತ್ತೆ. ದಟ್ ಇಂಪ್ಲಾಯೀಸ್ I is equal to NEA into ವಿ ಡಿ. ಅಲ್ವಾ? ಸೊ ಇದೇ ಈಕ್ವೇಷನನ್ನು ನಾವೀಗ ಡೆರೈವ್ ಮಾಡಿದ್ವಿ. I is equal to NEA ವಿ ಡಿ. ಸ್ನೇಹಿತರೆ, ಈಗ ನೋಡಿ ನಾವು ಫಸ್ಟು ಡೆರೈವ್ ಮಾಡಿರೋ ಈಕ್ವೇಷನ್ನು ವಿ ಡಿ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಎಮ್ ಇಂಟು ಟಿ. ಸೈನು ಇಗ್ನೋರ್ ಮಾಡ್ತಾ ಇದ್ದೀನಿ. ಆ ನಂತರ ಡಿವೈಡ್ ಮಾಡಿರೋ ಈಕ್ವೇಷನ್ನು I is equal to NEA ವಿ ಡಿ. ಈಗ ಈ ಈಕ್ವೇಷನಿಂದ ನಿಮಗೇನು ಗೊತ್ತಾಗಿದೆ, ಕರೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಡ್ರಿಫ್ಟ್ ವೆಲಾಸಿಟಿ. ಯಾಕೆ ಅಂತ ಹೇಳಿದರೆ, ಫಾರ್ ಎ ಗಿವನ್ ಕಂಡಕ್ಟರ್ ನೀವು ಒಂದು ಕನ್ಸಿಡರ್ ಮಾಡಿಬಿಟ್ಟಿದ್ದೀರಿ ಕಂಡಕ್ಟರ್ನ ಅಂತ ಹೇಳಿದರೆ, ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಪರ್ ಯೂನಿಟ್ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರುತ್ತೆ, ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್ ಕಾನ್ಸ್ಟೆಂಟ್ ಇರುತ್ತೆ, ಏರಿಯಾ ಆಫ್ ದಿ ಕಂಡಕ್ಟರ್ ಆಲ್ಸೋ ರಿಮೈನ್ ಕಾನ್ಸ್ಟೆಂಟ್, ದಿ ಓನ್ಲಿ ವೇರಿಯಬಲ್ ಈಸ್ ಡ್ರಿಫ್ಟ್ ವೆಲಾಸಿಟಿ. ಇನ್ನು ಈ ಈಕ್ವೇಷನಿಂದ ನಿಮಗೆ ಏನು ಗೊತ್ತಾಗ್ತಾ ಇದೆ, ಡ್ರಿಫ್ಟ್ ವೆಲಾಸಿಟಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಈ ಎರಡು ಈಕ್ವೇಷನನ್ನು ನೀವು ಕಂಪೇರ್ ಮಾಡಿದರೆ ನಿಮಗೇನು ಗೊತ್ತಾಗ್ತಾ ಇದೆ, I ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್, ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ಸಿಗೆ ನೀವು ಎಂಟ್ರ್ ಆದೆ ಅಂತ ಹೇಳಿದ್ರೆ, ಹೀಗೆ ಫಾರ್ಮುಲಾ ನಾವು ವಿ ಬೈ ಎಲ್ ಅಂತ ಬರಿತೀವಿ, ಪೊಟೆನ್ಷಿಯಲ್ ಡಿವೈಡೆಡ್ ಬೈ ಲೆಂತ್, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದಿ ನೆಗೆಟಿವ್ ಗ್ರೇಡಿಯಂಟ್ ಆಫ್ ಪೊಟೆನ್ಷಿಯಲ್ ಅಂತ ನಾವು ಹೇಳ್ತೀವಿ. ಅದು ಸ್ಟ್ಯಾಟಿಕ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಹಾಗಿದ್ರೆ ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏನಾಯಿತು, ವಿ. ನೋಡಿ, ಇದು ಸ್ಮಾಲ್ ವಿ ಡಿ, ಅದು ಕ್ಯಾಪಿಟಲ್ ವಿ. ಎಲ್ಲೇ ಫಿಸಿಕ್ಸಲ್ಲಿ ಕ್ಯಾಪಿಟಲ್ ವಿ ಕಂಡ್ರು ಇದನ್ನು ಪೊಟೆನ್ಷಿಯಲ್ ಅಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ವೋಲ್ಟೇಜ್ ಅಂತಲೂ ಕರಿತೀವಿ. ಆಯಿತಾ? ಈ ಎಲ್ಲ ಈಕ್ವೇಷನ್ ನೋಡಿ ಸುಮ್ಮನೆ ಕಂಪೇರ್ ಮಾಡ್ತಾ ಹೋದರೆ, ಕರೆಂಟ್ ಪ್ರಪೋರ್ಷನಲ್ ಟು ಡ್ರಿಫ್ಟ್ ವೆಲಾಸಿಟಿ ಪ್ರಪೋರ್ಷನಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್. Therefore, you can conclude that current is directly proportional to applied potential. This is nothing but the well-known Ohm's law. ಬರೀ ನಾವು ಇದನ್ನು ಡಿರೈವ್ ಮಾಡೋದೇ ಬೇಡ, ಸುಮ್ಮನೆ ಇಲ್ಲಿ ಇರುವಂಥ ಫಾರ್ಮುಲಾಗಳನ್ನು ಅಬ್ಸರ್ವ್ ಮಾಡಿದರೆ we can conclude that current directly proportional to potential. So now let us move towards the Ohm's law. Ohm's law ಆಗಿದ್ದರೆ ಏನು ಸ್ಟೇಟ್ ಮಾಡುತ್ತೆ, ಈ ಸಿಂಪಲ್ ಸ್ಟೇಟ್ಮೆಂಟ್ ಹೇಳಬೇಕು ಅಂದರೆ I proportional to V.
ಬಟ್ ಅಲ್ಲಿ ಕೆಲವು ಕಂಡೀಷನ್ಸನ್ನು ಅಪ್ಲೈ ಮಾಡ್ತಾರೆ ಅಥವಾ ಕೆಲವು ಕಂಡೀಷನ್ಸು ಸ್ಯಾಟಿಸ್ಫೈ ಆಗಬೇಕಾಗತ್ತೆ. ಸೊ ಓಮ್ಸ್ ಲಾ ಡೆಫಿನಿಷನ್ ಏನು ಹೇಳುತ್ತೆ ನೋಡೋಣ. ಓಮ್ಸ್ ಲಾ. ಸೊ ಇಟ್ ಸ್ಟೇಟ್ಸ್ ದಟ್ current flowing through a conductor is directly proportional to the potential difference applied across its ends. ನೋಡಿ, ಎಂಡ್ಸಲ್ಲಿ ಅಪ್ಲೈ ಮಾಡಿರೋಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಏನು ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅಂದರೆ, ಇದು ತುಂಬ ಇಂಪಾರ್ಟೆಂಟು. ವೆನ್ ಟೆಂಪರೇಚರ್ and other physical quantities remain constant. See, this is the complete definition of Ohm's law. Current flowing through a conductor is directly proportional to the potential difference applied across its ends when temperature and other physical quantities remain constant. ಸೊ ಇಲ್ಲಿ ಈ ವರ್ಡ್ ನೋಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಓದಿದೆ. ಉದಾಹರಣೆಗೆ ಎಲ್ಲೋ ಒಂದು ಕಡೆ ನೀವು ಬ್ಯಾಟ್ರಿ ಅಪ್ಲೈ ಮಾಡಿದ್ದೀರಿ ಅಂದರೆ, ಇಲ್ಲಿ 50 ವೋಲ್ಟ್ ಇದೆ, ಈ ಎಂಡಲ್ಲೂ 50 ವೋಲ್ಟ್ ಇದೆ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಕಂಡಕ್ಟರ್ ಬಿಕಮ್ಸ್ 0. ಇಲ್ಲಿ ಯಾವುದೇ ರೀತಿ ಕರೆಂಟು ಫ್ಲೋ ಆಗಲ್ಲ. ಗೊತ್ತಾಯ್ತಲ್ಲ, ಎಲ್ಲೇ ಕರೆಂಟು ಫ್ಲೋ ಆಗಬೇಕು ಅಂತ ಹೇಳಿದ್ರು ಎರಡು ಎಂಡ್ಸ್ ನಡುವೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇರಬೇಕು. ಡಿಫರೆನ್ಸ್ ಇದ್ದಾಗ ಮಾತ್ರ. ಉದಾಹರಣೆಗೆ ನೋಡಿ, ಇಲ್ಲೆಲ್ಲ ಒಂದು ಎಲೆಕ್ಟ್ರಿಕಲ್ ವೈರ್ ಇದೆ, ಕಾಗೆ ಕೂತಿರುತ್ತೆ, ನೀವು ನೋಡಿದ್ರೆ ಯಾವತ್ತಾನೆ. ಸೊ ಈಗ ಎಲೆಕ್ಟ್ರಿಕ್ ಲೈನು 2 ಇದೆ. ನೀವೇನು ಮಾಡಿ, ಈಗ ಈ ಎಲೆಕ್ಟ್ರಿಕ್ ಲೈನನ್ನು ಹಿಡ್ಕೊಂಡು ಈಗ ಜೋತ್ ಬಿಡ್ರಿ. ನೀವು ಈ ರೀತಿ ಎಲೆಕ್ಟ್ರಿಕ್ ವೈರ್ನ ಈಗ ಒಂದೇ ವೈರ್ನ ಹಿಡ್ಕೊಂಡ್ರೂ ಸಹಿತ ನಿಮಗೆ ಯಾವುದೇ ರೀತಿ ಕರೆಂಟ್ ಶಾಕ್ ಸಿಗಲ್ಲ. ಯಾಕೆ ಶಾಕ್ ಸಿಗಲ್ಲ ಅಂತ ಹೇಳಿದ್ರೆ, ಈ ಕೈ ಮತ್ತು ಈ ಕೈ ಎರಡರ ನಡುವೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಗಿದೆ, ಸೇಮ್ ಇದೆ. ಏಕೆಂದರೆ ಒಂದೇ ವೈರ್ ನೀವು ಹಿಡ್ಕೊಂಡಿರೋದ್ರಿಂದ. ಉದಾಹರಣೆಗೆ ಇಲ್ಲಿ 500 ವೋಲ್ಟ್ ಇದ್ದರೆ ಇಲ್ಲೂ ಸಹಿತ 500 ವೋಲ್ಟೇ ಇದೆ. ದೇರ್ ಇಸ್ ನೋ ಫ್ಲೋ ಆಫ್ ಎನಿ ಕರೆಂಟ್. ಅದೇ ನೀವೇನಾದರೂ ಒಂದು ಕೈನ ಇಲ್ಲಿಗೆ ಟಚ್ ಮಾಡಿ ಮತ್ತೊಂದು ಕೈನ ಇಲ್ಲಿಗೆ ಟಚ್ ಮಾಡಿದ್ರಿ ಅಂದರೆ ಇಲ್ಲಿ 0 ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ, ಇಲ್ಲಿ 500 ಇದೆ. ಸೊ ಒಂದೇ ಸರಿ ಏನಾಗುತ್ತೆ, ನಿಮ್ಮ ಬಾಡಿಲಿ ಕರೆಂಟ್ ಫ್ಲೋ ಆಗುತ್ತೆ. ಯು ವಿಲ್ ಗೆಟ್ ಕರೆಂಟ್ ಶಾಕ್. ಅಥವಾ ನಿಮ್ಮ ಕಾಲು ಇಲ್ಲೆಲ್ಲಾದರೂ ಗ್ರೌಂಡಿಗೆ ಟಚ್ ಆದರೂ ಸಾಕು. ಕಾಲು ಗ್ರೌಂಡಿಗೆ ಟಚ್ ಆದಾಗ ಇಲ್ಲಿ ಪೊಟೆನ್ಷಿಯಲ್ 0 ಇದೆ, ಇಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ, 500 ವೋಲ್ಟ್ ಇದೆ, ಕರೆಂಟ್ ಫ್ಲೋ ಆಗುತ್ತೆ. ಗೊತ್ತಾಯ್ತಲ್ಲ. ಹಾಗಾಗಿ ಈ ವರ್ಡ್ ತುಂಬ ಇಂಪಾರ್ಟೆಂಟು. ಯಾವ ವರ್ಡು? ಪೊಟೆನ್ಷಿಯಲ್ ಡಿಫರೆನ್ಸ್ ಅನ್ನೋ ವರ್ಡನ್ನು ಬಳಸಬೇಕು, ಬರೀ ಪೊಟೆನ್ಷಿಯಲ್ ಅಲ್ಲ. ಅಥವಾ ಇದು ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಅಂತ ಹೇಳ್ಬಿಟ್ರೆ ಆಯಿತು. ವೋಲ್ಟೇಜ್ ಇಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ದಿಸ್ ಈಸ್ ದಿ ಕಂಪ್ಲೀಟ್ ಡೆಫಿನಿಷನ್. ಸೊ ಆಗಲೇ ನಾನು ಹೇಳಿದೆ ಯಾಕೆ ಈ ಕಂಡೀಷನ್ಸನ್ನು ಅಪ್ಲೈ ಮಾಡ್ತಾ ಇರೋ ನೋಡಿ. ವೆನ್ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ರಿಮೈನ್ ಕಾನ್ಸ್ಟೆಂಟ್. ಸೊ ಟೆಂಪ್ರೇಚರ್ ಓಕೆ. ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಯಾವುದು ಇದೆ? ಆ ಕಂಡಕ್ಟರಿನ ಏರಿಯಾ, ಆ ಕಂಡಕ್ಟರಿನ ಲೆಂತ್ ಇದೆ ಫಿಸಿಕಲ್ ಕ್ವಾಂಟಿಟಿ ಅಂದರೆ. ಸೊ ಏರಿಯಾ ವೇರಿಯೇಷನ್ ಆಗಬಾರ್ದು, ಲೆಂತ್ ವೇರಿಯೇಷನ್ ಆಗಬಾರ್ದು. ಯಾಕೆಂದರೆ ನಾವು ಅಲ್ಲಿ ಹೇಳಿದ್ವಲ್ಲ, I = NEAVD. ಸೊ ಇಲ್ಲಿ ಏರಿಯಾ ವೇರಿಯೇಷನ್ ಆಯಿತು ಅಂದರೆ ಕರೆಂಟು ಕೂಡ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ. ಹಾಗಾಗಿ ಎಲ್ಲ ಫಿಸಿಕಲ್ ಕ್ವಾಂಟಿಟೀಸು ಕಾನ್ಸ್ಟೆಂಟ್ ಆಗಿರಬೇಕು, ಮತ್ತು ಅಲ್ಲಿ ಇರುವಂಥ ಟೆಂಪರೇಚರು ಕೂಡ ಏನಾಗಿರಬೇಕು, ಕಾನ್ಸ್ಟೆಂಟ್ ಇದ್ದಾಗ ಮಾತ್ರ ಓಮ್ಸ್ ಲಾ ಹೋಲ್ಡ್ ಆಗುತ್ತೆ. ಸೊ ದೇರ್ ಫಾರ್ ಅಕಾರ್ಡಿಂಗ್ ಟು ಓಮ್ಸ್ ಲಾ, I ಪ್ರಪೋರ್ಷನಲ್ ಟು V. ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ತೆಗಿಬೇಕು ಅಂದರೆ we write V is equal to I into R. ಇಲ್ಲಿ ಒಂದು ಹೊಸ ವರ್ಡ್ ಬಂತು, ಯಾವುದು? R ಅಂಥೇಳಿ.
ಸೊ R is nothing but a constant called as resistance ಅಂತ ಹೇಳ್ತೀವಿ. ಸೊ ನೇಮ್ ಇಟ್ ಸೆಲ್ಫ್ ಇಸ್ ಇಂಡಿಕೇಟಿಂಗ್, ನೋಡಿ ಇಲ್ಲಿ ರೀಅರೇಂಜ್ ಮಾಡಿಕೊಂಡ್ರೆ R is equal to V/I ಆಗುತ್ತೆ, ಅಥವಾ I is equal to V/R ಆಗುತ್ತೆ. ಇದರಲ್ಲಿ ಏನು ಗೊತ್ತಾಗ್ತಾ ಇದೆ, ಇಫ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ಡಿಕ್ರೀಸಸ್. ಅಂದರೆ ಇಲ್ಲಿ ಬರುವಂಥ ರೆಸಿಸ್ಟೆನ್ಸ್ ಏನು ಕಾಣ್ತಾ ಇದೆಯಲ್ಲ, ಈ ರೆಸಿಸ್ಟೆನ್ಸಿನ ಕೆಲಸ ಏನು, ಕರೆಂಟಿನ ಮ್ಯಾಗ್ನಿಟ್ಯೂಡನ್ನು ಕಡಿಮೆ ಮಾಡುತ್ತೆ. ಸೊ ರೆಸಿಸ್ಟೆನ್ಸ್, ಸೊ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಕಂಡಕ್ಟರ್ ವಿಚ್ ಆಪೋಸಸ್ ದಿ ಫ್ಲೋ ಆಫ್ electrons or the flow of current. Property of a conductor which opposes the flow of electrons or flow of current is called resistance. Simply it resists the flow of current. Current ಅನ್ನು ಅಪೋಸ್ ಮಾಡ್ತಾ ಇರುತ್ತೆ ಯಾವಾಗಲೂ. ಸೊ ಇಲ್ಲಿ ಹಾಗಿದ್ರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನಿಮಗೆ ಗೊತ್ತು, ಕರೆಂಟ್ ಗೊತ್ತು. ಈ ರೆಸಿಸ್ಟೆನ್ಸ್ ಎಲ್ಲಿಂದ ಬರ್ತಾ ಇದೆ? From where the resistance is coming, ಅಲ್ವಾ? ಈಗ ನೋಡಿ, ನೀವು ಯಾವುದೇ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡಿ. ನೀವು ಯಾವುದೇ ಕಂಡಕ್ಟರ್ನ ಕನ್ಸಿಡರ್ ಮಾಡಿದ್ರು, ಎವರಿ ಕಂಡಕ್ಟರ್ ಈಸ್ ಮೇಡ್ ಅಪ್ ಆಫ್ ಆಟಮ್ಸ್ ಆ್ಯಂಡ್ ಮಾಲಿಕ್ಯೂಲ್ಸ್. ಈಗ ನೀವು ಬ್ಯಾಟ್ರಿ ಅಪ್ಲೈ ಮಾಡಿದಾಗ ಎಲ್ಲ ಎಲೆಕ್ಟ್ರಾನ್ಸು ಈ ಕಡೆಗೆ ಮೂವ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಾನು ಮೊದಲೇ ಆವಾಗಲೇ ಹೇಳಿದಾಗೆ ಇಡೀ ಯೂನಿವರ್ಸಲ್ಲಿ ಇರುವಂಥ ಯಾವುದೇ ಮಟೀರಿಯಲ್ ಕನ್ಸಿಡರ್ ಮಾಡಿ, ಟೆಂಪರೇಚರು >0 ಕೆಲ್ವಿನ್ ಇದ್ದಾಗ ಆ ಆಟಮ್ಸು ಮತ್ತು ಮಾಲಿಕ್ಯೂಲ್ಸು ಯಾವುದೇ ಕಾರಣಕ್ಕೂ ರೆಸ್ಟಲ್ಲಿರಲ್ಲ. ದೇ ಆರ್ ಕಂಟಿನ್ಯೂಸ್ಲಿ ವೈಬ್ರೇಟಿಂಗ್. ಹೀಗೆ ವೈಬ್ರೇಟ್ ಆಗ್ತಾ ಇರುತ್ತೆ ಮೇಲೆ ಕೆಳಗೆ. ಈಗ ನೋಡಿ, ಇಲ್ಲಿ ಇರುವಂಥ ಆಟಮ್ಸು ಮಾಲಿಕ್ಯೂಲ್ಸ್ ಈಗ ವೈಬ್ರೇಟ್ ಆಗ್ತಾ ಇದೆ. ನೀವು ಬ್ಯಾಟ್ರಿ ಅಪ್ಲೈ ಮಾಡಿದಾಗ ರ್ಯಾಂಡಮ್ ಮೋಷನ್ನಲ್ಲಿರುವಂಥ ಒಂದು ಎಲೆಕ್ಟ್ರಾನು ಈಗ ಎಲ್ಲಿಗೆ ಬರಬೇಕು? ಪಾಸಿಟಿವ್ ಟರ್ಮಿನಲ್ಗೆ ಅದು ಬರಲೇಬೇಕು. ಪಾಸಿಟಿವ್ ಟರ್ಮಿನಲ್ಗೆ ಬರಲೇಬೇಕು ಅಂತ ಹೇಳಿದರೆ ಇದೇ ದಾರಿ ಅದಕ್ಕಿರೋದು. ಈ ಕಂಡಕ್ಟರ್ ಬಿಟ್ಟು ಹೊರಗಡೆ ಅಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಕಂಡಕ್ಟರಲ್ಲಿ ಎಲೆಕ್ಟ್ರಾನ್ ಫ್ಲೋ ಆಗಬೇಕಾದ್ರೆ ದಿಸ್ ಎಲೆಕ್ಟ್ರಾನ್ ಕೊಲೈಡ್ಸ್ ವಿತ್ ದಿ ವೈಬ್ರೇಟಿಂಗ್ ಆಟಮ್ಸ್. ಆ ಮಟೀರಿಯಲಲ್ಲಿ ವೈಬ್ರೇಟ್ ಆಗ್ತಾ ಇರುವಂಥ ಆಟಮ್ಸು ಮತ್ತು ಮಾಲಿಕ್ಯೂಲ್ಸ್ ಜೊತೆಗೆ ಎಲೆಕ್ಟ್ರಾನ್ ಏನಾಗುತ್ತೆ, ಈಗ ಕೊಲೈಡ್ ಆಗುತ್ತೆ. ಕೊಲಿಷನ್ ಆಗ್ತಿದ್ದಾಗೇನೆ ಹೀಗೆ ಬರ್ತಾ ಇರೋಂಥ ಎಲೆಕ್ಟ್ರಾನ್ ತನ್ನ ದಿಕ್ಕನ್ನು ಮತ್ತೇನು ಮಾಡುತ್ತೆ, ಚೇಂಜ್ ಮಾಡ್ಕೊಳ್ಳುತ್ತೆ. ಈಗ ಬಂದಿದ್ದು ಇಲ್ಲಿ ಯಾವುದೋ ಒಂದು ಆಟಮ್ ಇದೆ, ಇದ್ರ ಜೊತೆಗೆ ಮತ್ತೆ ಕೊಲೈಡ್ ಆಗುತ್ತೆ, ಮತ್ತೆ ಅದ್ರ ಡೈರೆಕ್ಷನ್ ಏನಾಯಿತು, ಚೇಂಜ್ ಆಯಿತು. ಅಂದರೆ ಈ ಎಲೆಕ್ಟ್ರಾನ್ ಏನಿದೆ ಪಾಸಿಟಿವ್ ಟರ್ಮಿನಲ್ಲಿಗೆ ಬಂದು ಸೇರೋದ್ರೊಳಗಡೆನೆ ಸುಮಾರಷ್ಟು ಸರಿ ಆಟಮ್ಸ್ ಜೊತೆಗೆ ಕೊಲೈಡ್ ಆಗುತ್ತೆ. ಪ್ರತಿ ಸರಿ ಕೊಲಿಷನ್ ಆದಾಗಲೂ ಸಹಿತ ತನ್ನ ಡೈರೆಕ್ಷನನ್ನು ಅದೇನು ಮಾಡ್ಕೊಳ್ಳುತ್ತೆ, ಚೇಂಜ್ ಮಾಡ್ಕೊಳ್ಳುತ್ತೆ. ಮತ್ತೆ ಅಟ್ರಾಕ್ಟಿವ್ ಪವರ್ ಇರೋದಕ್ಕೆ ಮತ್ತೆ ಪಾಸಿಟಿವ್ ಟರ್ಮಿನಲ್ಗೆ ಬರಲಿಕ್ಕೆ ಟ್ರೈ ಮಾಡುತ್ತೆ. ನೋಡಿ, ಎಲೆಕ್ಟ್ರಾನ್ ಈಗ ಈಸಿಯಾಗಿ ಮೂವ್ ಆಗ್ತಾಯಿಲ್ಲ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ, ತುಂಬ ಕಷ್ಟಪಡ್ತಾ ಇದೆ. ಹಾಗಾಗಿ ಅಲ್ಲಿ ಏನು ಮಾಡಿದ್ವಿ ನಾವು, ಡ್ರಿಫ್ಟ್ ಅನ್ನೋ ವರ್ಡನ್ನು ಹೇಳಿದ್ವಿ. ಈಸಿಯಾಗಿ ಬರೋಲ್ಲ ಎಲೆಕ್ಟ್ರಾನು, ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ, ಕೊಲೈಡ್ ಆಗ್ತಾ ಇರುತ್ತೆ. ಯಾವುದ್ರ ಜೊತೆ ಕೊಲೈಡ್ ಆಗುತ್ತೆ? ಇಟ್ ಕೊಲೈಡ್ಸ್ ವಿತ್ ದಿ ವೈಬ್ರೇಟಿಂಗ್ ಆಟಮ್ಸ್ ಆಫ್ ದಿ ಕಂಡಕ್ಟರ್. ಇದೇ ನಾವು ರೆಸಿಸ್ಟೆನ್ಸ್ ಅಂತ ಕರೆಯೋದು. ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ ದಿ ಕೊಲಿಷನ್ ಬಿಟ್ವೀನ್ ಮೂವಿಂಗ್ ಎಲೆಕ್ಟ್ರಾನ್ ವಿತ್ ದಿ ವೈಬ್ರೇಟಿಂಗ್ ಆಟಮ್ಸ್ ಆಫ್ ದಿ ಕಂಡಕ್ಟರ್. ಸ್ವಲ್ಪ ಥಿಂಕ್ ಮಾಡಿ ನೋಡಿ, ಟೆಂಪರೇಚರ್ ಜಾಸ್ತಿ ಮಾಡಿದರೆ ಏನಾಗಬಹುದು? ನೀವು ಟೆಂಪ್ರೇಚರ್ ಜಾಸ್ತಿ ಕೊಟ್ಟಷ್ಟು ಇದಕ್ಕೆ ಎನರ್ಜಿ ಜಾಸ್ತಿ ಸಿಗುತ್ತೆ. ಯಾವುದಕ್ಕೆ? ವೈಬ್ರೇಟ್ ಆಗ್ತಾರಂಥ ಆಟಮ್ಸ್ ಮತ್ತು ಮಾಲಿಕ್ಯೂಲ್ಸಿಗೆ ಎನರ್ಜಿ ಜಾಸ್ತಿ ಸಿಕ್ತು ಅಂತ ಹೇಳಿದರೆ ವೈಬ್ರೇಷನ್, ಇಷ್ಟೇ ವೈಬ್ರೇಷನ್ ಆಗೋದು ಈಗ ಇಲ್ಲಿವರೆಗೂ ವೈಬ್ರೇಷನ್ ಆಗುತ್ತೆ, ಜಾಸ್ತಿ ಆಯಿತು ಮ್ಯಾಗ್ನಿಟ್ಯೂಡು. ಸೊ ಈ ವೈಬ್ರೇಟಿಂಗ್ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಯಿತು ಅಂತ ಹೇಳಿದರೆ ಎಲೆಕ್ಟ್ರಾನು ಆಟಮ್ ಜೊತೆ ಕೊಲೈಡ್ ಆಗೋಂಥ ಪ್ರೊಬೆಬಿಲಿಟಿನೂ ಜಾಸ್ತಿ ಆಗುತ್ತೆ. ಎಷ್ಟು ವೈಬ್ರೇಷನ್ಸು ಜಾಸ್ತಿ ಆಗುತ್ತೋ ಅಷ್ಟು ಕೊಲಿಷನ್ಸು ಜಾಸ್ತಿ ಆಗುತ್ತೆ. ಎಷ್ಟು ಕೊಲಿಷನ್ಸು ಜಾಸ್ತಿ ಆಗುತ್ತೋ ಅಷ್ಟು ನಿಧಾನವಾಗಿ ಎಲೆಕ್ಟ್ರಾನು ಪಾಸಿಟಿವ್ ಟರ್ಮಿನಲ್ಗೆ ಹೋಗುತ್ತೆ. ಎಲೆಕ್ಟ್ರಾನು ನಿಧಾನವಾಗಿ ಪಾಸಿಟಿವ್ ಟರ್ಮಿನಲ್ಗೆ ಹೋಯಿತು ಅಂದರೆ ಡ್ರಿಫ್ಟ್ ವೆಲಾಸಿಟಿ ಕಡಿಮೆ ಆಗುತ್ತೆ. ಡ್ರಿಫ್ಟ್ ವೆಲಾಸಿಟಿ ಕಡಿಮೆ ಆಯಿತು ಅಂತ ಹೇಳಿದರೆ ಕರೆಂಟು ಕೂಡ ಕಡಿಮೆ ಆಗುತ್ತೆ. ಸೊ ದೇರ್ ಫೋರ್
ವೆನ್ ಟೆಂಪರೇಚರ್ ಇನ್ಕ್ರೀಸಸ್ ರೆಸಿಸ್ಟೆನ್ಸ್ ಆಫ್ ಎ ಗುಡ್ ಕಂಡಕ್ಟರ್ ಆಲ್ವೇಸ್ ಇನ್ಕ್ರೀಸಸ್. ನೆನ್ಪಿಟ್ಕೊಳ್ಳಿ, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಸೊ ಇದು ರೆಸಿಸ್ಟೆನ್ಸ್ ಎಲ್ಲಿಂದ ಹುಟ್ಟುತ್ತೆ ಅಂತ ಹೇಳಿದರೆ ಡ್ಯೂ ಟು ಕೊಲಿಷನ್ ಆಫ್ ದಿ ಎಲೆಕ್ಟ್ರಾನ್. ಇಲ್ಲಿ ಅಲ್ಲಿ ಹೇಳಿದ್ವಲ್ಲ ರಿಲ್ಯಾಕ್ಸೇಷನ್ ಟೈಮ್ ಅಂತ ನಾವು ಒಂದು ಪದ ಬಳಸಿದ್ವಿ. ರಿಲ್ಯಾಕ್ಸೇಷನ್ ನೇಮ್ ಇಟ್ ಸೆಲ್ಫ್ ಇನ್ ಕಟ್ಟಿಂಗ್. ರಿಲ್ಯಾಕ್ಸ್ ಅಂತ ಹೇಳಿದ್ರೆ ಸುಧಾರಿಸ್ಕೊಳ್ಳೋದು. ಈಗ ಎಲೆಕ್ಟ್ರಾನ್ ಏನಾಗ್ತಾ ಇದೆ, ಈಗ ಬರ್ತಾ ಇರೋ ಎಲೆಕ್ಟ್ರಾನು ಯಾವುದೋ ಆಟಮಿಗೆ ಕೊಲೈಡ್ ಆಯಿತು. ಕೊಲೈಡ್ ಆದ ತಕ್ಷಣ ಅದರ ಡೈರೆಕ್ಷನ್ ಏನಾಯಿತು, ಚೇಂಜ್ ಆಯಿತು. ಚೇಂಜ್ ಆದಾಗ ಎಲ್ಲೋ ಹೊರಟಿರ್ಬೇಕಾದ್ರೆ ಎಲ್ಲೂ ಆಟಮ್ಸ್ ಸುಮಾರು ಕ್ರೋರ್ ಟುಗೆದರ್ ಆಟಮ್ಸ್ ಇರುತ್ತೆ. ಕೊಲಿಷನ್ ಆಗ್ತಾನೆ ಇರುತ್ತೆ. ಇಲ್ಲೆಲ್ಲ ಮತ್ತೆ ಕೊಲಿಷನ್ ಆಯಿತು, ಎರಡನೇ ಕೊಲಿಷನ್. ಫಸ್ಟ್ ಕೊಲಿಷನ್ನು ಮತ್ತು ನೆಕ್ಸ್ಟ್ ಕೊಲಿಷನ್ ಇವೆರಡರ ನಡುವೆ ಇರುವಂಥ ಟೈಮ್ ಇಂಟರ್ವಾಲ್ನ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳ್ತೀವಿ. ಸೊ ನಾವೇನು ಲೀಸರ್ ಅಂತ ಕರಿತೀವಲ್ಲ, ಒಂದು ಪೀರಿಯಡು ಅಥವಾ 2 ಪೀರಿಯಡ್ ಆದ ನಂತರ ಒಂದು 10 ನಿಮಿಷ ನಾವು ಲೀಸರ್ ಕೊಡ್ತೀವಿ. ದಟ್ ಲೀಸರ್ ಈಸ್ ನಥಿಂಗ್ ಬಟ್ ವಾಟ್? relaxation time. The time interval between 2 successive collisions of the electrons is called relaxation time. For a given conductor, relaxation time remain constant. Okay? ಈಗ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯಿತಾ? ಯಾಕೆ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ರಿಮೈನ್ ಸೇಮ್ ಅಂತ ಹೇಳ್ತೀವಿ. ಈಗ ಇನ್ನೂ ಸ್ವಲ್ಪ ಎಕ್ಸಾಂಪಲ್ ತೊಳಿಬೇಕಿದ್ರೆ, ಇಲ್ಲಿ ಕಂಡಕ್ಟರ್ ಇಷ್ಟು ದೊಡ್ಡದಿದೆ. ಈಗ ಎಲೆಕ್ಟ್ರಾನ್ ಈಸಿಯಾಗಿ ಹೋಗುತ್ತೋ ಅಥವಾ ಕಂಡಕ್ಟರ್ ಇಷ್ಟೇ ಇದೆ, ಇಷ್ಟು ಈಗ ಈಸಿಯಾಗಿ ಹೋಗುತ್ತೋ? ಆಬ್ವಿಯಸ್ಲಿ ಸೈಜು ಏರಿಯಾ ಜಾಸ್ತಿ ಆಗ್ತಾ ಹೋದಷ್ಟು ಎಲೆಕ್ಟ್ರಾನಿಗೆ ಓಡಾಡೋಕ್ಕೆ ಜಾಗ ಜಾಸ್ತಿ ಸಿಗುತ್ತೆ. ಅಂದರೆ ಆ ವೈಬ್ರೇಟಿಂಗ್ ಆಟಮ್ ಜೊತೆ ತಪ್ಪಿಸ್ಕೊಂಡು ಹೋಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವೇನು ಹೇಳ್ತೀವಿ, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಂತ ಹೇಳ್ತೀವಿ. ಏರಿಯಾ ಜಾಸ್ತಿ ಆದಷ್ಟು ರೆಸಿಸ್ಟೆನ್ಸು ಕಡಿಮೆ ಆಗುತ್ತೆ. ಸೊ ಈಗ ಇಲ್ಲಿ ಇನ್ನೊಂದು ಕನ್ಸಿಡರ್ ಮಾಡಿ, ಇಲ್ಲೊಂದು ಕಂಡಕ್ಟರ್ ಇದೆ, ಇಲ್ಲೂ ಒಂದು ಕಂಡಕ್ಟರ್ ಇದೆ, ಎರಡರದ್ದು ಏರಿಯಾ ಸೇಮ್ ಇದೆ. ಬಟ್ ಇದ್ರ ಲೆಂತು L1 ಇದೆ, ಇದ್ರ ಲೆಂತು L2 ಇದೆ. ಎಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇದೆ, ಎಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದೆ? ಆಬ್ವಿಯಸ್ಲಿ L2ನಲ್ಲಿ ಎಲೆಕ್ಟ್ರಾನು ಜಾಸ್ತಿ ದೂರ ಟ್ರಾವೆಲ್ ಆಗಬೇಕು. ಸೊ ಜಾಸ್ತಿ ಕೊಲಿಷನ್ಸ್ ಆಗುತ್ತೆ. ಸೊ ದೇರ್ ಫೋರ್ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಲೆಂತ್. ಯಾವಾಗ ರೆಸಿಸ್ಟೆನ್ಸ್ ವೇರಿ ಆಗುತ್ತೋ ಆವಾಗ ಓಮ್ಸ್ ಲಾ ವೇರಿ ಆಗುತ್ತೆ. ಹಾಗಾಗಿ ಈ 3 ಕಂಡೀಷನ್ಸ್, ಯಾವುದೇ 2 ಕಂಡೀಷನ್, ವೆನ್ ಟೆಂಪರೇಚರ್ ಆ್ಯಂಡ್ ಅದರ್ ಫಿಸಿಕಲ್ ಕ್ವಾಂಟಿಟೀಸ್ ಲೈಕ್ ಲೆಂತ್ ಆ್ಯಂಡ್ ಏರಿಯಾ ರಿಮೈನ್ ಕಾನ್ಸ್ಟೆಂಟ್, ದೆನ್ ಓನ್ಲಿ ವಿ ಕ್ಯಾನ್ ಅಪ್ಲೈ ಓಮ್ಸ್ ಲಾ. ಸೊ ದೇರ್ ಫೋರ್ ಅಕಾರ್ಡಿಂಗ್ ಟು ಓಮ್ಸ್ ಲಾ, ನೋಡಿ ತುಂಬ ಇಂಪಾರ್ಟೆಂಟ್ ಲಾ ಇದು. ಇನ್ನು ನೆಕ್ಸ್ಟ್ ಯಾವುದೇ ಸರ್ಕ್ಯೂಟ್, ಯಾವುದೇ ಈಕ್ವೇಷನ್ಗೆ ಹೋದರೂ ಸಹಿತ ಓಮ್ಸ್ ಲಾ ಯೂಸ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಓಮ್ಸ್ ಲಾ, V is equal to I into R. So this is called as mathematical form. Mathematical form of Ohm's law. ಓಕೆ, ಇನ್ನೊಂದು ಈಕ್ವೇಷನ್ ಬರುತ್ತೆ, J is equal to ಸಿಗ್ಮಾ E ಅಂತ ಬರಿತೀವಿ. ಇಲ್ಲಿ ಸಿಗ್ಮಾ ಅಂತ ಹೇಳಿದರೆ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ, ಆ್ಯಂಡ್ E ಇಂಪ್ಲೈಸ್ ಎಲೆಕ್ಟ್ರಿಕ್ ಫೀಲ್ಡ್. ಸರಿನಾ? ಇದೇನಿದೆ ಇದನ್ನು ಮೈಕ್ರೋಸ್ಕೋಪಿಕ್ ಫಾರ್ಮ್ ಅಂತ ಕರಿತೀವಿ. ಓಮ್ಸ್ ಲಾ ನೋಡಿ, ಓಮ್ಸ್ ಲಾ ಅಂತ ಹೇಳಿದರೆ ಇದು I ಪ್ರಪೋರ್ಷನಲ್ ಟು V. V is equal to I into R ಅಂದರೆ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಓಮ್ಸ್ ಲಾ ಅಂತ ಹೇಳ್ತೀವಿ. J is equal to ಸಿಗ್ಮಾ ಇಂಟು E ಅಂದರೆ ಮೈಕ್ರೋಸ್ಕೋಪಿಕ್ ಫಾರ್ಮ್ ಆಫ್ ಓಮ್ಸ್ ಲಾ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಒಂದು ಹೊಸ ವರ್ಡ್ ಮತ್ತೆ ಅರೈಸ್ ಆಯಿತು, ಯಾವುದು? ಕಂಡಕ್ಟಿವಿಟಿ. ಸರಿ ಹೇಳ್ತೀವಿ. ಈಗ ನೋಡಿ, ಇಲ್ಲಿ ದೇರ್ ಆರ್ ಸೆವೆರಲ್ ಟರ್ಮ್ಸ್ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ದಿ ಫ್ಲೋ ಆಫ್ ಕರೆಂಟ್. ಎಲ್ಲಿ ಕರೆಂಟ್ ಅನ್ನೋ ಕಾನ್ಸೆಪ್ಟ್ ಬರುತ್ತೋ,
ಕರೆಂಟ್ ಅನ್ನೋ ಕಾನ್ಸೆಪ್ಟ್ ಬಂದ ತಕ್ಷಣ ಅಲ್ಲಿ ಏನು ಅರೈಸ್ ಆಗುತ್ತೆ, ರೆಸಿಸ್ಟೆನ್ಸ್ ಅರೈಸ್ ಆಗುತ್ತೆ. ಫಸ್ಟ್ ರೆಸಿಸ್ಟೆನ್ಸನ್ನು ಕಂಪ್ಲೀಟಾಗಿ ಡಿಫೈನ್ ಮಾಡ್ಕೊಂಬೋಣ. ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಸೊ ದಟ್ ಇಂಪ್ಲೈಸ್ ಆರ್ ಈಸ್ ಈಕ್ವಲ್ ಟು ಸಮ್ ರೋ ಇಂಟು ಎಲ್ ಡಿವೈಡೆಡ್ ಬೈ ಎ ಅಂತ ಬರಿತೀವಿ. ಇಲ್ಲಿ ರೋ ಅಂತ ಹೇಳಿದರೆ ರೆಸಿಸ್ಟಿವಿಟಿ. ನೋಡಿ, ರೆಸಿಸ್ಟೆನ್ಸ್ ಬೇರೆ, ರೆಸಿಸ್ಟಿವಿಟಿ ಬೇರೆ. ರೆಸಿಸ್ಟೆನ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ರೆಸಿಸ್ಟಿವಿಟಿ. For a given conductor, resistivity always remain constant, but resistance varies with length, area and resistivity. ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಫಾರ್ಮುಲಾ ನೀವು ಅಬ್ಸರ್ವ್ ಮಾಡಿದರೆ ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್ ಅಂತ ಬರುತ್ತೆ. ಅಂದರೆ ಎ ಮತ್ತು ಎಲ್ ವೇರಿಯೇಷನ್ ಆಯಿತು ಅಂತ ಹೇಳಿದರೆ ರೆಸಿಸ್ಟಿವಿಟಿ ವೇರಿ ಆಗ್ತಾ ಇದೆಯಲ್ಲ, ಮತ್ತು ಯಾಕಿದ್ರೆ ನೀವು ಕಾನ್ಸ್ಟೆಂಟ್ ಅಂತ ಹೇಳ್ತಾ ಇದ್ದೀರಿ ಅಲ್ವಾ? ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಎ ಮತ್ತು ಎಲ್ ವೇರಿಯೇಷನ್ ಆಯಿತು ಅಂದರೆ ಆರ್ ಕೂಡ ವೇರಿಯೇಷನ್ ಆಗುತ್ತೆ. ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅಂದರೆ ಈ ಪ್ರಾಡಕ್ಟು ಮತ್ತು ಇದೇನಿದೆಯಲ್ಲ ಡಿನಾಮಿನೇಟ್ರು ಯಾವಾಗಲೂ ಕಾನ್ಸ್ಟೆಂಟೇ ಬರುತ್ತೆ. ಹಾಗಾಗಿ ರೆಸಿಸ್ಟಿವಿಟಿ ಆಫ್ ಎ ಮಟೀರಿಯಲ್ ಆಲ್ವೇಸ್ ರಿಮೈನ್ ಕಾನ್ಸ್ಟೆಂಟ್, ಬಟ್ ರೆಸಿಸ್ಟೆನ್ಸ್ ವೇರೀಸ್ ವಿತ್ ಲೆಂತ್ ಆ್ಯಂಡ್ ಏರಿಯಾ. ಸೊ ಈಗ ಈ ರೆಸಿಸ್ಟಿವಿಟಿಗೆ ಒಂದು ಡೆಫಿನಿಷನ್ ಬೇಕು. ಇದೇ ಫಾರ್ಮುಲಾ ತಗೊಳ್ಳಿ. ರೋ ಈಸ್ ಈಕ್ವಲ್ ಟು ಆರ್ ಎ ಡಿವೈಡೆಡ್ ಬೈ ಎಲ್. ಸೊ ಇಫ್ ಎ ಈಸ್ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್ ಆ್ಯಂಡ್ ಎಲ್ ಈಸ್ ಈಕ್ವಲ್ ಟು 1 ಮೀಟರ್, ದೆನ್ ರೋ ಈಸ್ ಈಕ್ವಲ್ ಟು ವಾಟ್? ಆರ್. ಸೊ ದೇರ್ಫೋರ್ ಡಿಫೈನ್ ರೆಸಿಸ್ಟಿವಿಟಿ ಅಂತ ಕೇಳಿದರೆ ರೆಸಿಸ್ಟಿವಿಟಿ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಆಫ್ ಯೂನಿಟ್ ಏರಿಯಾ ಆ್ಯಂಡ್ ಯೂನಿಟ್ ಲೆಂತ್ ಅಂತ ಹೇಳ್ತೀವಿ. ರೋ ಈಸ್ ಈಕ್ವಲ್ ಟು ಆರ್ ವೆನ್ ಎ ಈಸ್ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್ ಆ್ಯಂಡ್ ಎಲ್ ಈಸ್ ಈಕ್ವಲ್ ಟು 1 ಮೀಟರ್. ಸೊ ದಿಸ್ ಈಸ್ ರೆಸಿಸ್ಟಿವಿಟಿ. ಸೊ ರೆಸಿಸ್ಟೆನ್ಸ್ ಇದರದ್ದು ಎಸ್ ಐ ಯೂನಿಟನ್ನು ನಾವು ಓಮ್ ಅಂತ ಕರಿತೀವಿ, ಡಿನೋಟೆಡ್ ಬೈ ಒಮೆಗಾ. ಸೊ ಇದಕ್ಕೆ ರೆಸಿಸ್ಟಿವಿಟಿಗೆ ಏನು ಯೂನಿಟ್ ಬರುತ್ತೆ ನೋಡಿ. ಆರಿಗೆ ಯೂನಿಟು ಓಮ್ ಬರುತ್ತೆ, ಏರಿಯಾಕ್ಕೆ ಯೂನಿಟು ಮೀಟರ್ ಸ್ಕ್ವೇರ್ ಬರುತ್ತೆ, ಲೆಂತಿಗೆ ಯೂನಿಟು ಮೀಟರ್ ಬರುತ್ತೆ. ಸೊ ಮೀಟರ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ರೋ ಈಸ್ ಈಕ್ವಲ್ ಟು ಓಮ್ ಮೀಟರ್. ದಿ ಎಸ್ ಐ ಯೂನಿಟ್ ಆಫ್ ರೆಸಿಸ್ಟಿವಿಟಿ ಈಸ್ ಓಮ್ ಮೀಟರ್. ಕ್ಲಿಯರ್? ಓಕೆ. ಈಗ ನೋಡಿ, ಕರೆಂಟ್ ಮತ್ತು ರೆಸಿಸ್ಟೆನ್ಸ್ ಇದೆರಡು ಬಂತು ಅಂದರೆ ಮತ್ತೆ ಇಲ್ಲಿ ಸುಮಾರಷ್ಟು ಟರ್ಮ್ಸ್ ಅರೈಸ್ ಆಗ್ತಾ ಹೋಗುತ್ತೆ. ಎಲ್ಲಿ ರೆಸಿಸ್ಟೆನ್ಸ್ ಇರುತ್ತೋ ಅಲ್ಲಿ ಕಂಡಕ್ಟೆನ್ಸ್ ಅಂತ ಬರುತ್ತೆ. ಡಿನೋಟೆಡ್ ಬೈ ಜಿ ಆ್ಯಂಡ್ ಸಿಂಪ್ಲಿ ಇಟ್ ಈಸ್ ಈಕ್ವಲ್ ಟು 1/r. ಏನು? ಕಂಡಕ್ಟೆನ್ಸ್ ಈಸ್ ನಥಿಂಗ್ ಬಟ್ ದಿ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. ಸೊ ಇದ್ರದ್ದು ಎಸ್ ಐ ಯೂನಿಟ್ ಬೇಕು ಅಂತ ಹೇಳಿದರೆ ಮೋ ಅಂತ ಹೇಳ್ತೀವಿ. ಅದು ಓಮನ್ನೇ ಉಲ್ಟಾ ಹೇಳ್ತೀವಿ. ಸೊ ಸಿಂಬಾಲು ಅಷ್ಟೇ, ಇದನ್ನು ಉಲ್ಟಾ ಬರೀತೀವಿ, ಓಮಿನ ಉಲ್ಟಾ. ಇನ್ನು ಎಲ್ಲಿ ರೆಸಿಸ್ಟಿವಿಟಿ ಇರುತ್ತೋ ಅಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನು ಕಂಡಕ್ಟಿವಿಟಿ ಅಂತ ಹೇಳ್ತೀವಿ. ಸಿ ಕಂಡಕ್ಟಿವಿಟಿ ಈಸ್ ಡಿನೋಟೆಡ್ ಬೈ ಸಿಗ್ಮಾ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 1/ρ. ನಥಿಂಗ್ ಬಟ್ ದಿ ರೆಸಿಪ್ರೋಕಲ್ ಆಫ್ ದಿ ರೆಸಿಸ್ಟಿವಿಟಿ ಈಸ್ ಕಾಲ್ಡ್ ಆಸ್ ಕಂಡಕ್ಟಿವಿಟಿ. ಇದ್ರದ್ದು ಎಸ್ ಐ ಯೂನಿಟ್ಟು ಮೋ ಮೀಟರ್ -1. ಇದಕ್ಕೇನು ಬಂದಿತ್ತು? ಓಮ್ ಮೀಟರ್ ಬಂದಿತ್ತು. ಅದ್ರ ಉಲ್ಟಾ, ಓಮ್ ಬದಲು ಮೋ ಬರೆದ್ವಿ, ಮೀಟರ್ ಬದಲು ಮೀಟರ್ -1 ಬರೆದ್ವಿ. ಸೊ ನೋಡಿ, ಇದ್ರು ಕರೆಂಟ್, ರೆಸಿಸ್ಟೆನ್ಸ್, ಕಂಡಕ್ಟೆನ್ಸ್, ರೆಸಿಸ್ಟಿವಿಟಿ ಆ್ಯಂಡ್ ದೆನ್ ಕಂಡಕ್ಟಿವಿಟಿ. ಇನ್ನೊಂದು ಇಂಪಾರ್ಟೆಂಟ್ ಟರ್ಮ್ ಬರುತ್ತೆ, ಅದನ್ನು ನಾವು ಕರೆಂಟ್ ಡೆನ್ಸಿಟಿ ಅಂತ ಹೇಳ್ತೀವಿ. ಕರೆಂಟ್ ಡೆನ್ಸಿಟಿ, it is denoted by J and it is a vector quantity. So this is nothing but the amount of current flowing per unit area normal to the surface ಅಂತ ಹೇಳ್ತೀವಿ.
normal to the surface. So J is equal to I divided by A ಅಂತ ಬರಿತೀವಿ. So where I is current and A is area, its SI unit is ಆಂಪಿಯರ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಆಂಪಿಯರ್ ಮೀಟರ್ -2 ಅಂತ ಬರಿತೀವಿ. ಇದನ್ನು ಯೂಸ್ ಮಾಡಿನೇ ಮೈಕ್ರೋಸ್ಕೋಪಿಕ್ ಫಾರ್ಮ್ ಹೇಳೋದು ಯಾವುದು, J is equal to ಸಿಗ್ಮಾ ಇಂಟು E. ಸರಿನಾ? ಈಗ ಓಮ್ಸ್ ಲಾಕ್ಕೆ ಹೋಗೋಣ. ಮತ್ತೆ ಓಮ್ಸ್ ಲಾ ಪ್ರಕಾರ ಓಕೆ, V is equal to I into R, so that implies R is equal to V by I. ಸೊ ನಾವು ಆವಾಗಲೇ ಹೇಳಿದಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಪೊಟೆನ್ಷಿಯಲ್ ನಡುವೆ ರಿಲೇಷನ್ನು E is equal to V by L ಇದೆ. ಸೊ ದಟ್ ಇಂಪ್ಲೈಸ್ V is equal to, ಯು ಕ್ಯಾನ್ ರೈಟ್ E into L and I is equal to NEA into VD. So that implies resistance R is equal to E into L divided by NEA VD. So once again, you know that VD is equal to EE divided by M into T. Substitute ಮಾಡಿ, therefore R is equal to E into L divided by NEA into VD ಬದಲು EE divided by M into T. So here E ಮತ್ತು E ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ therefore we get R is equal to, ನೋಡಿ M ಎಲ್ಲಿಗೆ ಹೋಗುತ್ತೆ, ಈಗ ನ್ಯೂಮರೇಟ್ರಿಗೆ ಹೋಗುತ್ತೆ, ML divided by N E into E square A into T. See here, M implies mass of the electron, it remain constant. N is number of free electrons per unit volume. A is the charge of the electron. T is the relaxation time. All are remain constant. So ಇಡೀ ಈಕ್ವೇಷನ್ ಅಲ್ಲಿ ವೇರಿಯೇಬಲ್ ಅಂತ ಇರೋದು ಇವೆರಡು ಮಾತ್ರ, ಲೆಂತ್ ಮತ್ತು ಏರಿಯಾ. ಸೊ ದೇರ್ ಫೋರ್ we can conclude that R is equal to some rho into L divided by A. ನೋಡಿ ರೋ ಎಲ್ಲಿಂದ ಬರುತ್ತೆ ಅಂದರೆ ಇಲ್ಲಿಂದ ಬರುತ್ತೆ. ಯಾವುದ್ರ ಬದಲು ರೋ ಅಂತ ಬರೆದ್ವಿ ಈಗ, ರೋ is equal to M divided by NE square into T. So this is the formula for conductivity of a conductor. ಇದನ್ನು ನೋಡಿದರೆ ಗೊತ್ತಾಗುತ್ತೆ, ಇದಿಷ್ಟು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಕಂಡಕ್ಟಿವಿಟಿ ಆಲ್ಸೋ ರಿಮೈನ್ ಕಾನ್ಸ್ಟೆಂಟ್. ಹಾಗಾಗಿ ಆಗಲೇ ಹೇಳಿದ್ದು ರೆಸಿಸ್ಟೆನ್ಸ್ ವೇರಿ ಆಗುತ್ತೆ, ಬಟ್ ರೆಸಿಸ್ಟಿವಿಟಿ ಇಟ್ ಡಸ್ ನಾಟ್ ವೇರೀಸ್. ಸೊ ಈಗ ಕಂಡಕ್ಟಿವಿಟಿ ಬೇಕು ಅಂತ ಹೇಳಿದರೆ ಸಿಗ್ಮಾ ಇಸ್ ಈಕ್ವಲ್ ಟು 1/ρ. ಸೊ ಸಿಂಪ್ಲಿ ಇಟ್ ಈಸ್ ಈಕ್ವಲ್ ಟು NE square T divided by M. ಇದ್ರ ಉಲ್ಟಾ, ಇದು ಕಂಡಕ್ಟಿವಿಟಿ ಫಾರ್ಮುಲಾ, ಇದು ರೆಸಿಸ್ಟಿವಿಟಿ ಫಾರ್ಮುಲಾ. ಕ್ಲಿಯರ್ ಆಯ್ತಲ್ವಾ? ಸೊ ಅಲ್ಲಿಗೆ ಈಗ ನಾವು ಏನೇನು ಸ್ಟಡಿ ಮಾಡಿದ್ವಿ, ಕರೆಂಟ್ ಅಂದರೆ ಏನು, ದಟ್ ಈಸ್ ಫ್ಲೋ ಆಫ್ ಚಾರ್ಜಸ್. ಯೂಶ್ವಲ್ ಆಗಿ ಯಾವ ಚಾರ್ಜ್ ತೊಗೋತೀರಿ, ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಕರೆಂಟ್ ಯಾವ ಕ್ವಾಂಟಿಟಿ, ಸ್ಕೇಲಾರ್ ಕ್ವಾಂಟಿಟಿ, ಬಟ್ ಸ್ಟಿಲ್ ಇಟ್ ಈಸ್ ಹ್ಯಾವಿಂಗ್ ಡೈರೆಕ್ಷನ್. ಯಾವ ಡೈರೆಕ್ಷನಲ್ಲಿರುತ್ತೆ, ಡೈರೆಕ್ಷನ್ ಆಫ್ ಫ್ಲೋ ಆಫ್ ಪಾಸಿಟಿವ್ ಚಾರ್ಜಸ್ಸನ್ನು ಡೈರೆಕ್ಷನ್ ಆಫ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಇನ್ನು ಕರೆಂಟಿಗೆ ಫಾರ್ಮುಲಾ ಏನು ಬರುತ್ತೆ, ಚಾರ್ಜ್ ಡಿವೈಡೆಡ್ ಬೈ ಟೈಮ್, ಇಟ್ಸ್ SI ಯೂನಿಟ್ ಈಸ್ ಆಂಪಿಯರ್. ನಂತರ ಇಲ್ಲಿ ಹೋದ್ವಿ ಡ್ರಿಫ್ಟ್ ವೆಲಾಸಿಟಿ ಅನ್ನೋ ಕಾನ್ಸೆಪ್ಟನ್ನು ಸ್ಟಡಿ ಮಾಡಿದ್ವಿ. ಸೊ ಡ್ರಿಫ್ಟ್ ವೆಲಾಸಿಟಿ, ಸೊ ಫಸ್ಟ್ ಕರೆಂಟ್ I is equal to Q/T ಬರಿತೀವಿ. ಆನಂತರ ಡ್ರಿಫ್ಟ್ ವೆಲಾಸಿಟಿ ಬರುತ್ತೆ -EE divided by M into 2T. ಮ್ಯಾಗ್ನಿಟ್ಯೂಡ್ ಬೇಕು ಅಂದರೆ ಸಿಂಪ್ಲಿ +EE divided by M into T. ಆನಂತರ ಮತ್ತೇನು ಕಾನ್ಸೆಪ್ಟ್ ಬಂತು ನಿಮಗೆ, ಕರೆಂಟ್ ಮತ್ತು ಡ್ರಿಫ್ಟ್ ವೆಲಾಸಿಟಿ ನಡುವೆ ರಿಲೇಷನ್ NEA into VD. ಸೊ ಆನಂತರ NEA VD ಡಿರೈವ್ ಆದ ತಕ್ಷಣ ಓಮ್ಸ್ ಲಾ ಬರುತ್ತೆ. ಸೊ I ಪ್ರಪೋರ್ಷನಲ್ ಟು V ಅಂತ ಹೇಳ್ತೀವಿ, ಆರ್ V is equal to I into R. ಸೊ ಎಲ್ಲಿ R ಬರುತ್ತೋ ಅಲ್ಲಿ ರೋ ಕಾನ್ಸೆಪ್ಟ್ ಬರುತ್ತೆ. ರೋ ಕಾನ್ಸೆಪ್ಟ್ ಬಂದಾಗ ಸಿಗ್ಮಾ ಅಂದರೆ ಕಂಡಕ್ಟಿವಿಟಿ ಕಾನ್ಸೆಪ್ಟ್ ಬರುತ್ತೆ.
ಆನಂತರ ಆರ್ ಇದ್ದಲ್ಲಿ ಕಂಡಕ್ಟೆನ್ಸ್ ಬರುತ್ತೆ, ರೆಸಿಸ್ಟಿವಿಟಿ ಇದ್ದಲ್ಲಿ ಕಂಡಕ್ಟಿವಿಟಿ ಬರುತ್ತೆ.